ಆಯ್ತು. ಲಾಸ್ಟ್ ಗವರ್ನರ್ ಜನರಲ್ ಅಂತ ಹೇಳಿ ಮಾತಾಡೇನ್ ರೈಟ್ ರೀ. ಒಂದ್ 4-5 ಜನ ಇಂಪಾರ್ಟೆಂಟ್ ಅದಾರ. ಫಸ್ಟ್ ವಾರನ್ ಹೆಸ್ಟಿಂಗ್ಸ್ ಅಂತ ಹೇಳ್ದಂಗ ಆಗ್ಯದಲ್ರಿ. ವಾರನ್ ಹೆಸ್ಟಿಂಗ್ಸ್ ನ ಕಾಲದಲ್ಲಿ ಇಂಪಾರ್ಟೆಂಟ್ ಎರಡನೇ ಆಂಗ್ಲೋ ಮೈಸೂರಿದ್ದ ಒಪ್ಪಂದವನ್ನು ಕೇಳ್ತಾನೆ. ಏನ್ ಕೇಳ್ತಾನ್ರಿ? ಒಟ್ ಎಷ್ಟು ಆಂಗ್ಲೋ ಮೈಸೂರು ಇದ್ದಾವ ಹೆಡ್ಸ್? 4 ಅದಾವ ರೈಟ್ ರೀ. ಒಟ್ ಒಪ್ಪಂದ ಆಗಿವ್ ಎಷ್ಟು ಅಂತಂದ್ರ, ಏನಾದ್ರು ಆಂಗ್ಲೋ ಮೈಸೂರು ಇದ್ದ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದೆ ರಾಬರ್ಟ್ಸ್ ಕ್ಲೈವ್ ಅಂತ ಹೇಳಿ. ಯಾವ ಕ್ಲೈವ್ ರೀ? ಇವನ್ ಕಾಲದಾಗ ಒಂದು ಒಪ್ಪಂದ ಆಯ್ತು ಅಂತ ಹೇಳಿನಿ. ಅದೇ ಒಪ್ಪಂದನೇ ಯಾವುದು ಅಂತಂದ್ರ ಮದ್ರಾಸ್ ಒಪ್ಪಂದ ಅಂತ ಹೇಳಿ ಕರೀತಾರೆ. ಯಾವ ಒಪ್ಪಂದ ರೀ? ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದನೇ ಯಾವುದು ಅಂತಂದ್ರ ಮಂಗಳೂರು ಒಪ್ಪಂದ ರೈಟ್ ರೀ. ಯಾವ ಊರ್ರಿ? ಮಂಗಳೂರು. ಹಾ ರೈಟ್. ಇಲ್ಲಿ ಬ್ರಿಟಿಷ್ ಗವರ್ನರ್ ಅಥವಾ ಬಂಗಾಳದ ಗವರ್ನರ್ ಯಾರ್ಯಾಗಿದ್ರು ಅಂತಂದ್ರ ವಾರನ್ ಹೇಸ್ಟಿಂಗ್ಸ್ ರೈಟ್ ರೀ. ಇವಂದಾದ ನಂತರ ನೆಕ್ಸ್ಟ್ ಅಧಿಕಾರ ಬಂದವ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಹೇಳಿ ರೈಟ್ ರೀ. ಲಾರ್ಡ್ ಕಾರ್ನ್ ವಾಲಿಸ್ ನ ಕಾಲದಾಗ ಇಂಪಾರ್ಟೆಂಟ್ ಒಂದು ಕಾಯಂ ಜಮೀನ್ದಾರಿ ಕಂದಾಯ ಪದ್ಧತಿ 1793 ರೈಟ್ ರೀ. ಭಾರತ ಇರ್ತಕ್ಕಂಥ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲಿ ಸತ್ರು ಅಂತ ಹೇಳದವ್ ಯಾರು ಹೇಳ್ರಿ? ಅಲ್ರಿ, ಚಾರ್ಲ್ಸ್ ಮೆಟಕಾಪ್ ಅಂತ ಹೇಳ್ದಂಗ ಆಗ್ಯದಲ್ರಿ. ಕಾರ್ನ್ವಾಲಿಸ್ ಆದ ನಂತರ ನೆಕ್ಸ್ಟ್ ಲಾರ್ಡ್ ವೆಲ್ಲಸ್ಲಿ ಅಂತ ಹೇಳಿ. ಯಾವ ವೆಲ್ಲಸ್ಲಿ? ಲಾರ್ಡ್ ವೆಲ್ಲಸ್ಲಿ ಜಾರಿ ತಂದಿರ್ತಕ್ಕಂಥ 1798 ಸಹಾಯಕ ಸೈನ್ಯ ಪದ್ಧತಿ ಇದನ್ನು ಒಪ್ಪಿಕೊಂಡವ ಹೈದರಾಬಾದಿನ ನಿಜಾಮ. ಯಾರು ಒಪ್ಪಿಕೊಳ್ಳಲಿಲ್ಲ? ಯಾವ ಸುಲ್ತಾನ್ ರೀ? ಟಿಪ್ಪು ಸುಲ್ತಾನ್ ಹಸೈನ್. ಎಷ್ಟನೇ ಆಂಗ್ಲೋ ಮರಾಠ ಮೈಸೂರಿದ್ದು ನಡೀತ್? 4ನೇದ್ರಿ. ಎಷ್ಟನೇದ್ರಿ? ಎಷ್ಟಕ್ಕೆ ಕೇಳ್ತಾರ್ರಿ? ಜಾರಿ ತಂದಿದ್ದು 1798 ಒಪ್ಪಿಕೊಂಡಿಲ್ಲ. ಯಾರು ಒಪ್ಪಿಕೊಳ್ಳಲಿಲ್ಲ? ಹಸೈನ್. 1799 4ನೇ ಆಂಗ್ಲೋ ಮೈಸೂರಿದ್ದ. ಈ ಕದನದಲ್ಲಿ ಯಾರಿಗೆ ಹತ್ಯೆಗೈದ್ರು? ಟಿಪ್ಪು ಸುಲ್ತಾನ್ ಹತ್ಯೆಗೈದ ವ್ಯಕ್ತಿನೇ ಯಾರು? ಲಾರ್ಡ್ ವೆಲ್ಲಸ್ಲಿ ಅಂತ ಹೇಳಿ. ಯಾರ್ರಿ? ನೆಕ್ಸ್ಟ್ ಇವ್ರಾದ ನಂತರ ನೆಕ್ಸ್ಟ್ ಯಾರ ಅಧಿಕಾರ ಅಂತ ಹೇಳಿ ಕೇಳ್ತಾರ ರೈಟ್ ರೀ. ಲಾರ್ಡ್ ಮಿಂಟೋ ಅಂತ ಹೇಳಿ ಅಂದೇನ್ರಿ ನಿನ್ನ ರೈಟ್ ರೀ. ಒಂದು ಒಪ್ಪಂದ ಆಯ್ತು ಅಂತ ಹೇಳಿನಿ. ಯಾವ ಒಪ್ಪಂದ? ನೀನ್ ಹೇಳಿಲ್ರಿ. ಹಾ ವೆರಿ ಗುಡ್ ರೀ. ನೀನ್ ಹೇಳಿಲ್ರಿ ಸರ್. ಈ ಅಮೃತ್ಸರ್ ಒಪ್ಪಂದನೇ ಎಷ್ಟಕ್ಕ ಅಂತಂದ್ರ 1800 ಒಪ್ಪಂದರಲ್ಲಿ ಯಾರಿದ್ರು? ಪಂಜಾಬ್ನ ಅರಸ ಅಂತಂದ್ರ ರಣಜಿತ್ ಸಿಂಗ್ ಅಂತ ಹೇಳಿ. ಯಾವ ಸಿಂಗ್ ರೀ? ಅವ ಒಂದು ಒಪ್ಪಂದ ಮಾಡ್ಕೊಂಡ. ಅದೇ ಒಪ್ಪಂದ ಯಾವ ನದಿ ದಾಟಿ? ಸಟ್ಲೇಸ್ ನದಿ ಅಂತ ಹೇಳಿ. ಯಾವ ನದಿ ರೀ? ಸಟ್ಲೇಸ್ ನದಿ ದಾಟಿ ಯಾವುದೇ ಕಾರಣಕ್ಕಾಗಿ ಬ್ರಿಟಿಷರು ಯಾವ ರಾಜ್ಯದ ಮೇಲೆ ದಾಳಿ ಮಾಡುವಂತಿಲ್ಲ, ಈ ಪಂಜಾಬ್ ಮೇಲೆ ದಾಳಿ ಮಾಡುವಂತಿಲ್ಲ. ಯಾವ ನದಿ ದಾಟ್ರಿ? ಸಟ್ಲೇಸ್. ಸಟ್ಲೇಸ್ ನದಿ ದಾಟಿ ಪಂಜಾಬ್ನವ್ರು ಯಾರ ಮೇಲೆ ದಾಳಿ ಮಾಡುವಂತಿಲ್ಲ? ಬ್ರಿಟಿಷರ ಮೇಲೆ ದಾಳಿ ಮಾಡುವಂತಿಲ್ಲ. ಅದು ಒಪ್ಪಂದ ಮಾಡ್ಕೊಂಡವನಿ ಯಾರು ಕೇಳಿದ್ರ? ರಣಜಿತ್ ಸಿಂಗ್ ರೈಟ್ ರೀ. ನೆಕ್ಸ್ಟ್ ಎಷ್ಟನೇ ಚಾರ್ಟರ್ ಕಾಯ್ದೆ ಅನ್ಬೇಕ್ರಿ ಇದಕ್ಕ? 1813 ಎಷ್ಟನೇ ಚಾರ್ಟರ್ ಕಾಯ್ದೆ ಕೇಳ್ತಾರ? 2ನೇ ಚಾರ್ಟರ್. ಎಷ್ಟನೇ ಚಾರ್ಟರ್? ಭಾರತದಲ್ಲಿರ್ತಕ್ಕಂಥ ಶಿಕ್ಷಣಕ್ಕೆ ಎಷ್ಟು ಲಕ್ಷ ರೂಪಾಯಿ ತೆಗೆದಿಡಲಾಯಿತು? 1 ಲಕ್ಷ ರೂಪಾಯಿ ತೆಗೆದಿಟ್ರಿ. ಎಷ್ಟನೇ ಚಾರ್ಟರ್ ಕಾಯ್ದೆ ಪ್ರಕಾರ ಅಂತ ಹೇಳಿ ಕೇಳ್ತಾರೆ. ಎಷ್ಟನೇದ್ರಿ? ಏನಿದ? ಅವಾಗ ಯಾರಿದ್ರು ಅಂತ ಹೇಳಿ ಕೇಳಿದ್ರ ಲಾರ್ಡ್ ಮಿಂಟೋ ಇದ್ರು. ಯಾರಿದ್ದರಿ? ನೆಕ್ಸ್ಟ್ ಲಾರ್ಡ್ ಹೆಸ್ಟಿಂಗ್ಸ್ ಅಂತ ಹೇಳಿ ಬರ್ತಾನ. ಯಾವ ಹೆಸ್ಟಿಂಗ್ಸ್? ಇವನ್ ಇಂಪಾರ್ಟೆಂಟ್ ಅದ ನೋಡ್ರಿ. ಈ ಲಾರ್ಡ್ ಹೆಸ್ಟಿಂಗ್ಸ್ ನ ಕಾಲದಲ್ಲಿ ಮೊದಲ ಆಂಗ್ಲೋ ನೇಪಾಳ ಯುದ್ಧನ ನಡೀತದೆ. ಯಾವ ಯುದ್ಧ? ಈ ಮೊದಲ ಆಂಗ್ಲೋ ನೇಪಾಳ ಯುದ್ಧ ನಡೀತದೆ. ಅದು ಒಪ್ಪಂದನೇ ಯಾವುದು ಉತ್ತರ? ಸಂಗೌಲಿ ಆಗ್ಬೇಕದು. ಸುಗೌಲಿ ಆಗ್ಯದ ನೋಡ್ರಿ. 1ನೇ ಆಂಗ್ಲೋ ನೇಪಾಳ ಯುದ್ಧ ನೆನ್ಪಿಟ್ಕೋಬೇಡ್ರಿ ರೈಟ್ ರೀ.
ನೆಕ್ಸ್ಟ್ ಎಷ್ಟನೇ ಆಂಗ್ಲೋ ಮರಾಠ ಯುದ್ಧ ನಡೀತು ಉತ್ತರ ಮೂರನೇ ಆಂಗ್ಲೋ ಮರಾಠ ಯುದ್ಧ. ಇನ್ ಹಿಂದ್ ಎರಡು ನಡೆದಿದ್ದೆವು. ಎಷ್ಟ್ ನಡೆದವ್ರಿ? ಎರಡರ ಅವಧಿ ಏನ್ ಕೇಳಿದ್ರ ಮೊದಲ 1775ರಿಂದ 1782 ಒಪ್ಪಂದ ಯಾವ್ದತ್ ಹೇಳಿನಿ ಹೇಳ್ರಿ. ಬರೀ ಒಪ್ಪಂದ ಇಟ್ಕೋಬೇಕು, ಇಷ್ಟೇ ಯುದ್ಧ. ಒಂದ್ ಹೇಳ್ತೀನಿ ಕೇಳ್ರಿ. ಒಂದು ಕರ್ನಾಟಕ ಯುದ್ಧ ಅಂತೇಳಿ ಇನ್ನ ಮುಂದೆ ಫ್ರೆಂಚರ್ ಕಾಲದಾಗ ಅವರಿ. ಯಾವ ಯುದ್ಧ ಹೇಳ್ರಿ? ಕರ್ನಾಟಕ ಯುದ್ಧದ ಒಪ್ಪಂದ. ನೆಕ್ಸ್ಟ್ ಮೈಸೂರು ಆಂಗ್ಲೋ ಮೈಸೂರು ಯುದ್ಧ ಒಪ್ಪಂದ. ನೆಕ್ಸ್ಟ್ ಆಂಗ್ಲೋ ಮರಾಠ ಯುದ್ಧದ ಇದ್ರ ಬರೇ ಒಪ್ಪಂದಗಳು ಅಷ್ಟೇ ನೆನ್ಪಿಟ್ಕೋಬೇಕು ರೈಟ್ರಿ. ಆಲ್ರೆಡಿ ಈಗ ನಿಮ್ಗ ಕರ್ನಾಟಕ ಯುದ್ಧನ ಹೇಳಿಲ್ಲ, 3 ಆಂಗ್ಲೋ ಮೈಸೂರು ಯುದ್ಧ ಹೇಳೇನ್ರಿ ರೈಟ್ರಿ. ಇನ್ನೊಮ್ಮೆ ಟಿಪ್ಪು ಸುಲ್ತಾನ್ ಕರ್ನಾಟಕ ಹಿಸ್ಟ್ರಿ ಹೇಳ ಮತ್ತೆ ಹೊಳ್ ರಿಪೀಟ್ ಆಗ್ತಾವ. ಯಾವ? ಮೈಸೂರು ಯುದ್ಧ ರೈಟ್ರಿ. ನೆಕ್ಸ್ಟ್ ಆಂಗ್ಲೋ ಮರಾಠ ಯುದ್ಧ ಎರಡು ಹೇಳಿನೀಗ. ಒಂದು ಒಪ್ಪಂದ ಯಾವ್ದಾಗಿತ್ತು ಹೇಳ್ರಿ? ಫಸ್ಟ್ ಸಾಲ್ಬಾಯಿ ಒಪ್ಪಂದ ಅಂತ ಹೇಳಿ ರೈಟ್ರಿ. ನೆಕ್ಸ್ಟ್ ಎರಡನೇ ಅವಧಿ 1803ರಿಂದ 1805. ಇದು ಎಷ್ಟನೇ ಆಂಗ್ಲೋ ಮರಾಠ? ಎರಡು. ಅದ್ರ ಒಪ್ಪಂದನ ಯಾವ್ದು ಉತ್ತರ? ಬೆಸ್ಸಿನ್. ನೆಕ್ಸ್ಟ್ ನಾಲ್ಕನೇದು ಯಾರ ಕಾಲದಲ್ಲಿ ನಡೀತು ಉತ್ತರ? ಲಾರ್ಡ್ ಹೆಸ್ಟಿಂಗ್ಸ್ ಅಂತೇಳಿ. ಈಸ್ನ ಕಾಲದಾಗ ಎಷ್ಟನೇ ನಡೀತ್ರಿ? ಮೂರನೇ ಆಂಗ್ಲೋ ಮರಾಠ ಯುದ್ಧ ಅವಧಿಕ್ಕೆ ಹೋದ್ರ 1816ರಿಂದ 1818 ರೈಟ್ರಿ. ನೆಕ್ಸ್ಟ್ ಈ ಕದನದಿಂದಾಗಿ ಏನ್ ರದ್ದಾಯಿತು ಉತ್ತರ? ಮಹಾರಾಷ್ಟ್ರ ಇರ್ತಕ್ಕಂಥ ಯಾವ ಹುದ್ದೆ ಕೇಳ್ತಾರ? ಪೇಶ್ವೆ ಹುದ್ದೆ. ಯಾವ ಹುದ್ದೆ ರೀ? ಪೇಶ್ವೆ ಹುದ್ದೆ ರದ್ದಾಯ್ತು. ಯಾವ ಒಪ್ಪಂದದ ಮೂಲಕ ಅಂತ ಹೇಳಿ ಕೇಳ್ತಾರ? ಪುಣೆ ಒಪ್ಪಂದ ಅದ ನೋಡ್ರಿ. ಯಾವ ಒಪ್ಪಂದ? ಮೊದಲ ಆಂಗ್ಲೋ ಮರಾಠ ಯುದ್ಧದ ಒಪ್ಪಂದ ಸಾಲ್ಬಾಯ್, ಎರಡನೇದು ಬೆಸ್ಸಿನ್, ಮೂರನೇದ್ರಿ ಪುಣೆ ರೈಟ್ರಿ. ಒಟ್ಟ ಎಷ್ಟು ಆಂಗ್ಲೋ ಮರಾಠ ಯುದ್ಧ ನಡೆದವ್ರಿ? ಮೂರೇ ನಡೆದವ್ ರೈಟ್ರಿ. ಮೂರನೇ ನಡೆದಿದ್ದೆ ಯಾರ ಕಾಲಕ್ಕೆ ಆದ್ರ? ಲಾರ್ಡ್ ಹೆಸ್ಟಿಂಗ್ಸ್ ನ ಕಾಲ ಹೌದು. ನೆಕ್ಸ್ಟ್ ಇವ್ರು ಯಾರು ಇಂಪಾರ್ಟೆಂಟ್ ಅಲ್ಲ? ಲಾರ್ಡ್ ಅಮರೇಸ್ಟ್ ಇಂಪಾರ್ಟೆಂಟ್ ಅಲ್ಲ ರೈಟ್ರಿ. ನೆಕ್ಸ್ಟ್ ಭಾರತದ ಗವರ್ನರ್ ಜನರಲ್ ವೆರಿ ಇಂಪಾರ್ಟೆಂಟ್ ರೈಟ್ರಿ. ಯಾವ ಗವರ್ನರ್ ಇತ್ತ? ಫಸ್ಟ್ ಬಂಗಾಳದ ಗವರ್ನರ್ ಜನರಲ್ ಅಂತ ಹೇಳಿ ಇದ್ರು. ಯಾರಿದ್ದರಿ? ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ರದ್ದಾಗಿ ಭಾರತದಲ್ಲಿ ಯಾವ ಹುದ್ದೆ ಪ್ರಾರಂಭವಾಯಿತು? ಭಾರತದ ಗವರ್ನರ್ ಜನರಲ್ ಹುದ್ದೆ ಪ್ರಾರಂಭ ಆಗಿದ್ದೆ 1833 ಎಷ್ಟನೇ ಚಾರ್ಟರ್ ಕಾಯ್ದೆ ಪ್ರಕಾರ ಅಂತ ಹೇಳಿ ಕೇಳ್ತಾರೆ. ಇದು ಮೂರನೇ ಚಾರ್ಟರ್. ಎಷ್ಟನೇ ಚಾರ್ಟರ್ ಕಾಯ್ದೆ ರೀ? ಆ ಮೂರನೇ ಚಾರ್ಟರ್ ಕಾಯ್ದೆ ಪ್ರಕಾರ ಯಾವ ಹುದ್ದೆ ರದ್ದಾಯಿತು? ಹಿಂದೆಲ್ಲ ನಾವು ಬಂಗಾಳದ ಗವರ್ನರ್ ಜನರಲ್ ಅಂತ ಹೇಳಿ ಓದಿದೇವ್ ರೈಟ್ರಿ. ಈಗೇನ್ ಅನ್ಬೇಕು ನಾವು? ಭಾರತದ ಗವರ್ನರ್ ಜನರಲ್ ಅಥವಾ ನಿಜವಾದ ಗವರ್ನರ್ ಜನರಲ್ ಯಾರು ಅಂತಂದ್ರ ಲಾರ್ಡ್ ವಿಲಿಯಂ ಬೆಂಟಿಕ್. ಇವನ್ ವೆರಿ ಇಂಪಾರ್ಟೆಂಟ್ ಅದ ನೋಡ್ರಿ. ಯಾರ್ದ್ರಿ? ಲಾರ್ಡ್ ವಿಲಿಯಂ ಬೆಂಟಿಕ್. ಅಲ್ಲಿ ಒಂದ್ಸಲ ಎಲ್ರ ಕಾಪಿ ಬರ್ಕೊಡ್ರಿ, ಇಂಪಾರ್ಟೆಂಟ್ ಇದ್ದವ್ರು. ಲಾರ್ಡ್ ಡಾಲ್ ಹೌಸಿ ರೈಟ್ರಿ. ಫಸ್ಟ್ ಲಾರ್ಡ್ ಹೆಸ್ಟಿಂಗ್ಸ್ ಅಂತ ಹೇಳಿ. ನೆಕ್ಸ್ಟ್ ಇವ ಆದ ನಂತರ ಲಾರ್ಡ್ ಕಾರ್ನ್ವಾಲಿಸ್. ಇವ್ರದ್ದು ಅಷ್ಟೇ ಓದ್ರಿ ನೀವು, ಮತ್ತೆ ಬೇರೆದವ್ರದ್ದು ಏನು ಓದಬೇಡ್ರಿ. ಲಾರ್ಡ್ ಕಾರ್ನ್ವಾಲಿಸ್ ರೈಟ್ರಿ. ನೆಕ್ಸ್ಟ್ ಇವರಾದ ನಂತರ ಲಾರ್ಡ್ ವೆಲ್ಲಸ್ಲಿ ಅಂತ ಹೇಳಿ. ಲಾರ್ಡ್ ವೆಲ್ಲಸ್ಲಿ ರೈಟ್ರಿ. ಇವರಾದ ನಂತರ ನೆಕ್ಸ್ಟ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಹೇಳದ. ಇವರಾದ ನಂತರ ನೆಕ್ಸ್ಟ್ ಲಾರ್ಡ್ ಡಾಲ್ ಹೌಸಿ. ಇವ್ರು ಎಷ್ಟೇ ಜನ ಓದೋದ್ರಿ? ಈ ಚಂದ ಓದ್ಬೇಕು ರೈಟ್ರಿ. ಲಾರ್ಡ್ ಹೆಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲಸ್ಲಿ, ಲಾರ್ಡ್ ವಿಲಿಯಂ ಬೆಂಟಿಕ್, ಇನ್ನೊಬ್ಬ ಯಾರು? ಇವ್ರು ಏನು ಜಾರಿ ತಂದಿರ್ತಕ್ಕಂಥ ಕಾನೂನುಗಳದಾವಲ್ರಿ, ಇವೆಲ್ಲ ವಿರೋಧಿಸಿ 1857 ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯ್ತು ರೈಟ್ರಿ. ಯಾರಿಲ್ಲ ಇಂಪಾರ್ಟೆಂಟ್ ರೀ? ಲಾರ್ಡ್ ಹೆಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲಸ್ಲಿ, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ಡಾಲ್ ಹೌಸ್. ಇವ್ದು ಇಂಪಾರ್ಟೆಂಟ್ ಇದ್ದೆ ಅಟ್ಟೆ ಓದೋದು, ಉಳಿದವ್ರು ಒಟ್ಟ ಓದೋದಿಲ್ಲ ರೈಟ್ರಿ. ಜನ ಅಲ್ಲೇ ಎಲ್ರ ಬರ್ಕೋರಿ ರೈಟ್ರಿ. ಅಳಸಲ್ರಿ
ನಿಂತೀನಿ ಅಲ್ರಿ ಊಡ್ರಿ ಒಂದ್ 5 ನಿಮಿಷ. ಲಾರ್ಡ್ ಹೇಸ್ಟಿಂಗ್ಸ್ ರೀ, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲಸ್ಲಿ, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ಡಾಲ್ ಹೌಸ್. ಇಷ್ಟು ಜನ ಇಂಪಾರ್ಟೆಂಟ್. ಇಲ್ಲಿ ಇಂಪಾರ್ಟೆಂಟ್ ಇದಿಟ್ಟು ಬರೀಲಿ ಏನ್ರಿ ಅದಿಟ್ಟು. 1773 ಯಾವ ಕಾಯ್ದೆ ರೀ? ರೆಗ್ಯುಲೇಟಿಂಗ್. 1774 ಸುಪ್ರೀಂ ಕೋರ್ಟ್. ಯಾವ ಕೋರ್ಟ್ ರೀ? ನೆಕ್ಸ್ಟ್ 1784 ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ನೆಕ್ಸ್ಟ್ 1780 ಭಾರತದ ಮೊದಲ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್. ಕರ್ನಾಟಕದ ಮಂಗಳೂರು ಸಮಾಚಾರ. ನೆಕ್ಸ್ಟ್ ಲಾರ್ಡ್ ಕಾರ್ನ್ವಾಲಿಸ್ನಾಗ ಇಂಪಾರ್ಟೆಂಟ್ 1773 ಖಾಯಂ ಜಮೀನ್ದಾರಿ ಪದ್ಧತಿ. ನೆಕ್ಸ್ಟ್ 1793 ನೋಡ್ರಿ ರೈಟ್ ರೀ. ನೆಕ್ಸ್ಟ್ ICS ಇಂಡಿಯನ್ ಸಿವಿಲ್ ಸರ್ವಿಸ್, ಭಾರತ ನಾಗರಿಕ ಸೇವೆಗಳು, ಅದೊಂದು ಇಂಪಾರ್ಟೆಂಟ್ ರೈಟ್ ರೀ. ಇದನ್ನು ವಿರೋಧಿಸಿ ಆ ಹೇಳಿಕೆ ಕೊಟ್ಟವ ಚಾರ್ಲ್ಸ್ ಮೆಟಕಾಪ್ ರೈಟ್ ರೀ. ಯಾವುದನ್ನು ವಿರೋಧಿಸಿ? ಖಾಯಂ ಜಮೀನ್ದಾರಿ ಪದ್ಧತಿ. ಯಾರ ಬಗ್ಗೆ ಇಂಪಾರ್ಟೆಂಟ್ ರೀ? ಕಾರ್ನ್ವಾಲಿಸ್. ನೆಕ್ಸ್ಟ್ ಇವನ್ ಕಾಲದಾಗ 1798 ಯಾವ ಪದ್ಧತಿ? ಸಹಾಯಕ ಸೈನ್ಯ ಪದ್ಧತಿ, ಸಬ್ಸೈಡರಿ ಅಲೈನ್ಸ್ ಅಂತ ಹೇಳಿ ಕರಿತಾನೆ. ಇಲ್ಲಿ ಬೋರ್ಡ್ ಮೇಲೆ ಇಟ್ಟು ಬರ್ತೀನಿ, ಅಟ್ಟೆ ನೆನ್ಪಿಟ್ಟು ಸಾಕು, ಇಟ್ಟು ಬಿಟ್ರಿ ಏನು ಓದಬೇಡ್ರಿ. ಇದು ಗೊತ್ತಾಯ್ತ್ರಿ? ಇಷ್ಟೇ ಓದೋದು. ಇಲ್ಲಿ ಖಾಯಂ ಜಮೀನ್ದಾರಿ ಒಂದು ಓದ್ರಿ, ಇನ್ನೊಂದ್ರಿ ನಾಗರಿಕ ಸೇವೆಗಳು. ಅದನ್ನು ವಿರೋಧಿಸಿ ಹೇಳಿಕೆ ಕೊಟ್ಟವ ಚಾರ್ಲ್ಸ್ ಮೆಟಕಾಪ್. ನೆಕ್ಸ್ಟ್ ಲಾರ್ಡ್ ವೆಲ್ಲಸ್ಲಿ ಕಾಲದ ಎಂತ ಪದ್ಧತಿ ರೀ? ಸಹಾಯಕ ಸೈನ್ಯ ಪದ್ಧತಿ, ನಾವು ಸಬ್ಸೈಡರಿ ಅಲೈನ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಲಾರ್ಡ್ ವಿಲಿಯಂ ಬೆಂಟಿಕ್ ಬರಿತೇವೆ ನೋಡ್ರಿ. ಇದು ಬರ್ಕೊಂಡ್ರಿ ಇಷ್ಟೇ ರೀ, ಅಳಸಲ್ರಿ. ಇವನ್ ದಂಡಿಗೆ ಹಚ್ಚಿ ಬರಿತೇವೆ ನೋಡ್ರಿ, ಆಮೇಲೆ ಹೇಳ್ತೇನೆ ರೈಟ್ ರೀ. ಅದು ಬರಿತೇನೆ. ಯಾರ ಕಾಲಾವಧಿ ರೀ? ಈ ಲಾರ್ಡ್ ವಿಲಿಯಂ ಬೆಂಟಿಕ್ನ ಕಾಲಾವಧಿಯಲ್ಲಿ ಯಾವ ಹುದ್ದೆ ರದ್ದಾಯಿತು ಅಂತಂದ್ರೆ ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ರದ್ದಾಯಿತು. ಮತ್ತೆ ಎಂತ ಹುದ್ದೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಕೇಳ್ತಾನೆ. ಭಾರತದ ಗವರ್ನರ್ ಜನರಲ್ ಅಂತ ಹೇಳಿ ಹುದ್ದೆ ನೇಮಕ ಆಗಿದ್ದೆ ಅವಧಿ ಕೇಳ್ತಾನ 1800. ಈ 1833 ಎಷ್ಟನೇ ಚಾರ್ಟರ್ ಕಾಯ್ದೆ ಅಂತ ಹೇಳಿ ಕೇಳ್ತಾರ್ರಿ? 3ನೇ ಚಾರ್ಟರ್ ಕಾಯ್ದೆ. 3ನೇ ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ರದ್ದಾಗಿ ಯಾವ ಹುದ್ದೆ ಪ್ರಾರಂಭವಾಯಿತು? ಈ ಭಾರತದ ಗವರ್ನರ್ ಜನರಲ್ ಅಥವಾ ಈತನಿಗೆ ನಾವು ನಿಜವಾದ ಗವರ್ನರ್ ಜನರಲ್ ಅಂತ ಹೇಳಿ ಕರಿಬೇಕು. ಈ ಭಾರತದ ನಿಜವಾದ ಗವರ್ನರ್ ಜನರಲ್ ಅನ್ಸ್ಕೊಂಡ ಅವನೇ ಯಾರ್ರಿ? ನೆಕ್ಸ್ಟ್ ಈತನ ಕಾಲಾವಧಿ ಕೇಳ್ತಾರ 1828 1835 ಈತನ ಕಾಲಾವಧಿ. ಯಾರ ಕಾಲಾವಧಿ ರೀ? ಲಾರ್ಡ್ ವಿಲಿಯಂ ಬೆಂಟಿಕ್ನ ಕಾಲದಾಗ 1828 ಅಧಿಕಾರಕ್ಕೆ ಬಂದ ಕೂಡಲೇ ಎಂತ ವಿವಾಹ ಕೇಳ್ತಾರ? ಬಾಲ್ಯ ವಿವಾಹ. ಯಾವ ವಿವಾಹ ರೀ? ಬಾಲ್ಯ ಏನಾಯ್ತು? ನಿಷೇಧ ಆಯ್ತು. ನೆಕ್ಸ್ಟ್ 1829 ಸತಿ ಪದ್ಧತಿ. ಯಾವ ಪದ್ಧತಿ? ಸತಿ ಪದ್ಧತಿ. ಯಾರ ಒತ್ತಾಯದ ಮೇರೆಗೆ ಕೇಳ್ತಾರ? ರಾಜಾರಾಮ್ ಮೋಹನ್ ರಾಯ್ ಅವರು. ಯಾವ ಧರ್ಮದ ಸ್ಥಾಪಕರು? ಯಾವ ಸಮಾಜ? ಬ್ರಹ್ಮ ಸಮಾಜ ಸ್ಥಾಪನೆಗಿದ್ದು 1828 ರೈಟ್. ಇದು ಯಾರ ಕಾಲಾವಧಿ ಇಲ್ಲಿ ಅಂತ ಹೇಳಿ ಕೇಳ್ತಾರ? ಲಾರ್ಡ್ ವಿಲಿಯಂ ಬೆಂಟಿಕ್. ನೆಕ್ಸ್ಟ್ 1830 ಶಾರದಾ ಕಾಯ್ದೆ ಚಲಾವಣೆ ತಂದ. ಯಾವ ಕಾಯ್ದೆ ರೀ? ಶಾರದಾ ಕಾಯ್ದೆ ಏನ್ ಹೇಳತ್ತು ಅಂತಂದ್ರ ಬಾಲಕರ ವಯಸ್ಸು. ಯಾರ ವಯಸ್ಸು? ಬಾಲಕರಿಗೆ 18 ಆಗಿರ್ಬೇಕು, ಬಾಲಕಿಯರಿಗೆ 14 ವಯಸ್ಸಾಗಿರ್ಬೇಕಂತ ಹೇಳತ್ತಿದ್ದು. ಯಾವ ಕಾಯ್ದೆ? ಶಾರದಾ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ? ವಿವಾಹ. ಎದಕ್ಕೆ ಸಂಬಂಧಪಟ್ಟದ್ರಿ? ನೆಕ್ಸ್ಟ್ 1831 ರೈಟ್ ರೀ, ನಗರ ದಂಗೆ ಅಂತ ಹೇಳಿ ಕೇಳಿರಿ. ನಗರ ದಂಗೆ ನಮ್ಮ ಕರ್ನಾಟಕದ ನಡೆದ. ನೆಕ್ಸ್ಟ್ 1833 ಎಷ್ಟನೇ ಚಾರ್ಟರ್ ರೀ? 3ನೇ ಚಾರ್ಟರ್ ಕಾಯ್ದೆ. ಎಷ್ಟನೇ ಚಾರ್ಟರ್? ಈ 3ನೇ ಚಾರ್ಟರ್ ಕಾಯ್ದೆ ಪ್ರಕಾರ ಯಾವ ಹುದ್ದೆ ರದ್ದಾಯಿತು ಅಂತ ಹೇಳ್ತಾರ? ಬಂಗಾಳದ ಗವರ್ನರ್ ಜನರಲ್. ಯಾವ ಜನರಲ್?
ಯಾವ ಹುದ್ದೆ ರದ್ದಾಯಿತು ಅಂತಂದ್ರ ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ರದ್ದಾಗಿ ಯಾವ ಹುದ್ದೆ ಪ್ರಾರಂಭವಾಯಿತು ಅಂತಂದ್ರ ಭಾರತದ ಗವರ್ನರ್ ಜನರಲ್. ಯಾವ ಜನರಲ್ ರೀ? ಭಾರತದ ಗವರ್ನರ್ ಜನರಲ್ ಅಂತ ಹೇಳಿ ನೇಮಕ ಆಗಿದ್ದೆ 1833 ಚಾರ್ಟರ್ ಕಾಯ್ದೆ. ಯಾವ ಕಾಯ್ದೆ ರೀ? ಚಾರ್ಟರ್ ಕಾಯ್ದೆ ಪ್ರಕಾರ. ರೈಟ್ ರೀ. ನೆಕ್ಸ್ಟ್ ಇದಾದ ನಂತರ 1834ರಲ್ಲಿ ಕೊಡಗಿನ ಬಂಡಾಯ ಅಂತ ಹೇಳಿ ಆಯ್ತು. ಯಾವ ಬಂಡಾಯ? ಈ ಕೊಡಗಿನ ಬಂಡಾಯ, ಕೊಡಗಿಗೆ ಬ್ರಿಟಿಷರ್ ಏನಂತ ಹೇಳಿ ಕರಿತಿದ್ರು ಅಂತ? ಕೂರ್ಗ್ ಅಂತ ಹೇಳಿ ಕರಿತಿದ್ರು. ಏನಂತ ಹೇಳಿ ಕರಿತಿದ್ರಿ? ನೆಕ್ಸ್ಟ್ ಅದಾದ ನಂತರ 1834ರಲ್ಲಿ ಆಗ್ರಾ ಪ್ರಾಂತ್ಯವಾಯಿತು. ಏನಾಯ್ತು? ಆಗ್ರಾ ಪ್ರಾಂತ್ಯವಾದ ನಂತರ ನೆಕ್ಸ್ಟ್ 1835ರಲ್ಲಿ ಎಷ್ಟಲ್ರಿ? 1835ರಲ್ಲಿ ಯಾವ ವರದಿ ಬತ್ತು ಉತ್ತರ? ಮೆಕಾಲೆ ವರದಿ ಪ್ರಕಾರ ಎಂತ ಶಿಕ್ಷಣ? ಇಂಗ್ಲಿಷ್ ಶಿಕ್ಷಣ. ಎಂತ ಶಿಕ್ಷಣ ರೀ? ಇಂಗ್ಲಿಷ್ ಶಿಕ್ಷಣ ಜಾರಿಗೊಳಿಸಿದವನೇ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾವ ಬೆಂಟಿಕ್ ರೀ? ಆ ಲಾರ್ಡ್ ವಿಲಿಯಂ ಬೆಂಟಿಕ್ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸ ಕಾರಣಕ್ಕಾಗಿ ಈತನನ್ನು ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಹೇಳಿ ಕರೀತಾರೆ. ಯಾರಿಗ್ರಿ? ಇಂಗ್ಲಿಷ್ ಶಿಕ್ಷಣದ ಪಿತಾಮಹನೇ ಯಾರು ಕೇಳಿದ್ರ? ಭಾರತದ ನಿಜವಾದ ಗವರ್ನರ್ ಜನರಲ್ ಕೇಳಿದ್ರ? ಭಾರತದ ಮೊದಲ ಗವರ್ನರ್ ಜನರಲ್ ಕೇಳಿದ್ರಿ ಲಾರ್ಡ್ ವಿಲಿಯಂ ಬೆಂಟಿಕ್. ಈತನ ಕಾಲದಾಗ ಎಷ್ಟು ಸಾಧನೆ ಅದ ನೋಡಿ. ಎಲ್ಲ ದಂಡಿಗೆ ಹಚ್ಚವಾರಿ ಇವು. 28, 29, 30, 31, 33, 34, 35 ಮುಗಿತಲ್ರಿ. ಇಟ್ಟೇ ನೆನಪಿಡದ್ರಿ. ರೈಟ್ ರೀ. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಎಂತ ಗವರ್ನರ್ ಈತ? ಭಾರತದ ನಿಜವಾದ ಗವರ್ನರ್ ಕೇಳಿದ್ರಿ ಲಾರ್ಡ್ ವಿಲಿಯಂ ಬೆಂಟಿಕ್. ಕಾಲಾವಧಿ ಕೇಳಿದ್ರಿ 1828ರಿಂದ 1835. ಅಧಿಕಾರಕ್ಕೆ ಬಂದ ಕೂಡಲೇ 1828ಕ್ಕೆ ಏನ್ ಮಾಡದ? ಬಾಲ್ಯ ವಿವಾಹ ನಿಷೇಧ ಮಾಡಿದ ವ್ಯಕ್ತಿ ಯಾರು ಅಂತ ಹೇಳಿ ಕೇಳಿದ್ರ ಲಾರ್ಡ್ ವಿಲಿಯಂ ಬೆಂಟಿಕ್. ನೆಕ್ಸ್ಟ್ 1829 ಎಂತ ಪದ್ಧತಿ? ಸತಿ ಪದ್ಧತಿ ಅಂದ್ರೆ ಒಂದೇ, ಸತಿ ಸಹಗಮನ ಪದ್ಧತಿ ಅಂದ್ರು ಒಂದೇ. ರೈಟ್ ರೀ. ಯಾರ ಒತ್ತಾಯದ ಮೇರೆಗೆ? ರಾಜಾರಾಮ್ ಮೋಹನ್ ರಾಯರ ಒತ್ತಾಯದ ಮೇರೆಗೆ. ರೈಟ್ ರೀ. ರಾಜಾರಾಮ್ ಮೋಹನ್ ರಾಯರ ಸ್ವಂತ ಸಹೋದರನೇ ಮರಣ ಹೊಂದಿದ್ದ. ಮರಣ ಹೊಂದದ ಕಾರಣಕ್ಕ ಇವರ ಅತ್ತಿಗೆ ಒಲವಲ್ ಅಂದ್ರು ಬೆಂಕಿ ಹೋಗಿದೆ. ಅದು ಒತ್ತಾಯ ಪೂರ್ವಕವಾಗಿತ್ತು. ಯಾವ ಪದ್ಧತಿ? ಸತಿ ಸಹಗಮನ ಪದ್ಧತಿ ಅಂದ್ರೆ ಪತಿ ಮರಣ ಹೊಂದ ನಂತರ ಪತ್ನಿ ಆದವಳನ್ನು ಒತ್ತಾಯ ಪೂರ್ವಕವಾಗಿ ಬೆಂಕಿ ಹೋಗ್ಯಾದ್ರಿ ಒಯ್ದಿ. ರೈಟ್ ರೀ. ಅದಕ್ಕೆಂತ ಪದ್ಧತಿ ಏನಬೇಕು? ಸ್ವ ಇಚ್ಛೆ ಅಂದ್ರೆ ಜೋಹಾರ ಪದ್ಧತಿ. ಯಾವ ಪದ್ಧತಿ ರೀ? ಸ್ವ ಇಚ್ಛೆ ಕೇಳಿದ್ರ ಜೋಹಾರ. ಒತ್ತಾಯದ ಮೇರೆಗೆ ಎತ್ ಕೇಳಿದ್ರ ಪಾಪಿನ ಬದುಕ್ಬೇಕಂತ ಆಸೆ ಇರ್ತಿತ್ತು ಅವ್ರಿಗೆ. ಆದ್ರೂ ಕೂಡ ಒಯ್ದು ಒಗೆದೇ ರೀ. ಈಗಿರದಿತ್ತು ನೋಡ್ರಿ ಅದು. ಇಲ್ಲ ಈ ಯಾರು ಹಾರ್ತಿದಿಲ್ರಿ? ಯಾರು ಆಜ್ಞೆ ಮಾಡ್ಯಾರಲ್ರಿ ಅವನೇ ಹಾರ್ಬೇಕಾಯ್ತಿತ್ತು. ಅವೆಲ್ಲ ಅನಿಷ್ಟ ಪದ್ಧತಿಗಳು ಇದ್ದವ್ರಿ ಮೇಡಮ್. ಅನಕ್ಷರಸ್ಥೆ ಬಹಳ ಜನ ಇದ್ದು. ರೈಟ್ ರೀ. ಅನಾಗರಿಕತೆ ವ್ಯವಸ್ಥೆ ಇತ್ತು. ನೆಕ್ಸ್ಟ್ 1830 ರೀ ಶಾರದಾ ಕಾಯ್ದೆ ಎದಕ್ ಸಂಬಂಧಪಟ್ಟಂತ ಕೇಳಿದ್ರಿ? ವಿವಾಹ. ರೈಟ್ ರೀ. ಬಾಲಕರಿಗೆ ವಯಸ್ಸು ಎಷ್ಟಾಗಬೇಕು? 18. ಬಾಲಕಿಯರಿಗೆ ಇದು ಯಾವ ಕಾಯ್ದೆ ಹೇಳತ್ರಿ? ಈ ಉಲ್ಟಾದ ಇದು. ರೈಟ್ ರೀ. ಹುಡುಗರಿಗೆ ಎಷ್ಟಾಗ್ಬೇಕ್ರಿ? 21 ಆಗ. ಬಾಲಕಿಯರಿಗೆ 18. ಏನ್ ವ್ಯವಸ್ಥೆ ಇದು? ರೈಟ್ ರೀ. ನೆಕ್ಸ್ಟ್ 1831 ಎಂತಾದಂಗೆ? 1831 ಎಂತ ದಂಗೆ ಕೇಳ್ತಾರ್ರಿ? ಈ ನಗರ ದಂಗೆ ಎಲ್ಲ ನಡೀತು ಉತ್ತರ ಮೈಸೂರಿನ ಒಡೆಯರ್ ಕಾಲದ ನಡೀತು. ಯಾವ ಒಡೆಯರ್ ರೀ? ಮೈಸೂರಿನ ಒಡೆಯರ್ ಯಾರಿದ್ರು ಉತ್ತರ ಇಮ್ಮಡಿ ಕೃಷ್ಣ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇದ್ದರು. ಯಾವ ಒಡೆಯರ್? ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಬ್ರಿಟಿಷರ್ ಏನ್ ಮಾಡಿದ್ರು ಅಂತಂದ್ರೆ ಯಾವುದೇ ಕಾರಣಕ್ಕಾಗಿ ಸ್ಥಳೀಯ ರೈತರು ಏನ್ ಮಾಡ್ರಿ ಅಂತಂದ್ರೆ ತೆರಿಗೆಯನ್ನ ಹಣದ ರೂಪದಲ್ಲಿ ಕಟ್ರತ್ ಹೇಳಿದ್ರು. ಯಾವ ರೂಪದಲ್ಲಿ? ಏನಾದರೂ ಬ್ರಿಟಿಷ್ ಸರ್ಕಾರಕ್ಕ ನೀವು ತೆರಿಗೆ ಕಟ್ಟಬೇಕಾಯ್ತು ಅಂತಂದ್ರ ಯಾವ ರೂಪದ ತೆರಿಗೆ ಕಟ್ಟಬೇಕು?
ಹಣದ ರೂಪದಲ್ಲಿ ತೆರಿಗೆ ಕಟ್ರಿ. ಯಾವುದೇ ಕಾರಣಕ್ಕ ಈ ಖಜಾನೆ ಅಥವಾ ತೆರಿಗೆ ಕಟ್ಟಬೇಕಾಯ್ತು ದವಸ ಧಾನ್ಯಗಳಿಂದ ಮುಂದೆ ಏನ್ ಮಾಡ್ರಿ, ಬಂದ್ ಮಾಡ್ರಿ ಅಂತ ಹೇಳಿದ್ರು. ಅವರೇ ಯಾರು? ಬ್ರಿಟಿಷರು ಹೇಳಿದ್ರು. ಯಾರು ಹೇಳಿದ್ರಿ? ಯಾವುದೇ ಕಾರಣಕ್ಕ ನೀವು ತೆರಿಗೆ ಯಾವ ರೂಪದ ಕಟ್ಟಬೇಕು? ಪ್ರಜೆಗಳೆಲ್ಲ ಯಾರ ವಿರುದ್ಧ ಹಂಗೆ ಇದ್ರು? ಬ್ರಿಟಿಷರು. ನಾವು ನಮ್ಮ ಹೊಲದಾಗ ಬೆಳೆದ ದವಸ ಧಾನ್ಯಗಳ ಮೂಲಕನೇ ಟ್ಯಾಕ್ಸ್ ಕಟ್ತೇವೆ. ಹಿಂಗ ನಾವೆಲ್ಲ ಹಣದ ರೂಪದಲ್ಲಿ ಟ್ಯಾಕ್ಸ್ ಕಟ್ಟಲ್ಲ ಅಂತೇಳಿ ದಂಗೆ ಐತೆ. ಅದಕ್ಕೆ ಎಂತ ದಂಗೆ ಏನಬೇಕ್ರಿ? ಇದರ ನೇತೃತ್ವ ವಹಿಸ್ಕೊಂಡವನೇ ಯಾರು? ಉತ್ತರ ಬೂದಿ ಬಸ್ಸಪ್ಪ ಅಂತ ಹೇಳಿ. ಯಾವ ಬಸ್ಸಪ್ಪ? ಬೂದಿ ಬಸ್ಸು. ಪ್ರಜೆಗಳ ಕಲ್ಯಾಣಕ್ಕ ನಿಂತ ಬೆನ್ನೆಲುಬಾಗ ಅವನೇ ಯಾರು? ಬೂದಿ ಬಸ್ಸಪ್ಪನ ಇನ್ನೊಂದ್ ಹೆಸರ ಸಾದರ ಮಲ್ಲ ಅಂತ ಹೇಳಿ ಕರಿತಿದ್ರು. ಯಾವ ಮಲ್ಲ? ಸಾದರ ಮಾವ ಅಲ್ಲ. ಯಾವ ಮಲ್ಲ ರೀ? ಸಾದರ ಮಲ್ಲ. ಅವನೇ ಯಾರು? ಬೂದಿ ಬಸ್ಸಪ್ಪ. ಯಾರ ವಿರುದ್ಧ ಹಂಗೆ ಎದ್ದ? ಬ್ರಿಟಿಷರ. ಕಾರಣ ಏನಾಗಿತ್ರಿ? ತೆರಿಗೆ ಯಾವ ರೂಪದ ಕಟ್ಟಬೇಕಾಗಿತ್ತು? ಹಣ. ನಾವು ಹಣದ ರೂಪದ ತೆರಿಗೆ ಏನ್ ಮಾಡಲ್ಲ, ಕಟ್ಟಲ್ಲ. ನಮ್ಮ ಹೊಲ್ದಾಗ ಏನ್ ಬೆಳೀತ ಅದು ಕಟ್ಟೋರು ನಾವು. ತೊಗರಿ ಕಟ್ಟಿಗೆನು ಕಟ್ಟದೆ. ಕಟ್ಕೋತಿದಿಲ್ರಿ. ಬ್ರಿಟಿಷರು ಬಹಳ ಶಾಣೆ ಇದ್ದರು. ತೊಗರಿ ಕಟ್ಟಿಗೆ ಹೆಂಗ್ ಕಟ್ಕೋತಾರ್ರಿ ಅವ್ರಿಗೆ. ಇದೇ ಕಾರಣಕ್ಕ ಯಾರು ಇದು ಅಧಿಕಾರವನ್ನು ಕಳ್ಕೊಂಡ್ರಿ? ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಧಿಕಾರವನ್ನು ಕಳೆದುಕೊಂಡ ಕಾರಣಕ್ಕ ಇದೇ 1831ಕ್ಕ ಕಮಿಷನರ್ ಆಳ್ವಿಕೆ ಚಲಾವಣೆ ತಂದರು. ಯಾವ ಆಳ್ವಿಕೆ? ಮೈಸೂರು ಪ್ರಾಂತ್ಯದಲ್ಲಿ ಕಮಿಷನರ್ ಆಳ್ವಿಕೆ ಚಲಾವಣೆ ತಂದವನು ಯಾರ ಕೇಳ್ತಾರ? ಲಾರ್ಡ್ ವಿಲಿಯಂ ಬೆಂಟಿಂಕ್. ಯಾವ ಬೆಂಟಿಂಕ್ ರೀ? ಲಾರ್ಡ್ ವಿಲಿಯಂ ಬೆಂಟಿಂಕ್ ಮೈಸೂರು ಪ್ರಾಂತ್ಯದಲ್ಲಿ ಎಂತ ಅಧಿಕಾರ ಬತ್ತು? ಕಮಿಷನರ್ ಆಳ್ವಿಕೆ. ಸುಮಾರು ಎಷ್ಟು ವರ್ಷಗಳ ಕಾಲ ಕೇಳ್ತಾರ? 50 ವರ್ಷ. ಎಷ್ಟು ವರ್ಷ ರೀ? ಅವಧಿ ಕೇಳ್ತಾನ. 1831 ಜಾರಿ ಬಂದದ. ಮುಂದ ಮುಕ್ತಾಯ ಆಗಿದ್ದು 1881. 50 ವರ್ಷ ಆಗ್ಯದಿಲ್ಲ ನೋಡ್ರಿ. 50 ವರ್ಷ ಆಯ್ತಿಲ್ರಿ. 31ರಿಂದ 1881. ಲಾರ್ಡ್ ರಿಪ್ಪನ್ ಬಂದ ನಂತರ ಇದನ್ನು ರದ್ದುಗೊಳಿಸ್ತಾನೆ. ಯಾವ ಆಳ್ವಿಕೆ? ಮೈಸೂರು ಪ್ರಾಂತ್ಯದಲ್ಲಿ ಕಮಿಷನರ್ ಆಳ್ವಿಕೆ ಚಲಾವಣೆಗೆ ತಂದ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾರ ಅಧಿಕಾರವನ್ನು ಕಳೆದುಕೊಂಡ್ರು? ಮುಮ್ಮಡಿ ಕೃಷ್ಣರಾಜ ಅವರು. ಯಾವ ದಂಗೆಯಿಂದಾಗಿ? ನಗರ ದಂಗೆಯಿಂದಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಧಿಕಾರವನ್ನು ಕಳೆದುಕೊಂಡ ಕಾರಣಕ್ಕಾಗಿ ಮೈಸೂರು ಪ್ರಾಂತ್ಯದಲ್ಲಿ ಕಮಿಷನರ್ ಆಳ್ವಿಕೆ. ಎಲ್ಲಿಂದ ಎಲ್ಲಿಕ್ಕೆ ಹೋದ್ರಿ? 1831ರಿಂದ 1881. ಅದಾದ ಕೂಡಲೇ ಎಷ್ಟನೇ ಚಾರ್ಟ್ರ? 3ನೇ ಚಾರ್ಟ್. ಇನ್ನೊಂದ್ ಸರಿ ಬರಿತೇನೆ, ನೀವು ಒಂದನ್ನು ಕರೆಕ್ಟ್ ಹೇಳೋರಿ. ಚಾರ್ಟರ್ ಕಾಯ್ದೆ 1793 ರೀ. ಎಷ್ಟನೇ ಚಾರ್ಟರ್ ಅನ್ಬೇಕ್ರಿ? ಅದಕ್ಕೆ 1ನೇದು. ಇದಾದ ನಂತರ 20 ವರ್ಷ 1813. ಇದಕ್ಕೆ ಎಷ್ಟನೇ ಚಾರ್ಟರ್? ನೆಕ್ಸ್ಟ್ 1833. ಇದು ಎಷ್ಟನೇ ಚಾರ್ಟರ್? 3ನೇ ಚಾರ್ಟರ್ ಕಾಯ್ದೆ. ನೆಕ್ಸ್ಟ್ 1854 ಲಾರ್ಡ್ ಡಲ್ಹೌಸಿ ಕಾಲ ಬರ್ತಿದ್ವು, ರೈಟ್ ರೀ? ಅದು ಬಂದಾದ ನಂತರ ಎಷ್ಟನೇ ಚಾರ್ಟರ್ ಇದು? 4ನೇ ಚಾರ್ಟರ್ ಕಾಯ್ದೆ. ಎಷ್ಟು ವರ್ಷದ ನಂತರ ಗ್ಯಾಪ್ ಹೇಳ್ರಿ? 20 ವರ್ಷದ ಅವಧಿಯ ನಂತರ ಬರ್ತಕ್ಕಂಥ ಕಾಯ್ದೆಗಳಿಗೆ ನಾವು ಎಂತ ಕಾಯ್ದೆ ಅಂತ ಹೇಳಿ ಕರಿಬೇಕು? ಚಾರ್ಟರ್ ಕಾಯ್ದೆ. ಯಾವ ಚಾರ್ಟರ್ ಕಾಯ್ದೆ ಪ್ರಕಾರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಇಟ್ರ ಅಂತ ಹೇಳಿ ಕೇಳ್ತಾರ ನೋಡ್ರಿ. ಎಷ್ಟನೇ ಚಾರ್ಟರ್ ಇದು? 2ನೇ ಚಾರ್ಟರ್ ಕಾಯ್ದೆ ಪ್ರಕಾರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ತೆಗೆದಿಡಲಾಯ್ತು. ಮುಂದೆ ನನಗೆ ಕೊಟ್ಟರು ಸಾಲಿ ಕಲಿಪಿ ಅಂತ ಹೇಳಿ. 1833 ಎಷ್ಟನೇ ಚಾರ್ಟರ್? 3ನೇ. ಯಾವ ಹುದ್ದೆ ರದ್ದಾಯಿತು? ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ರದ್ದ. ಯಾವ ಹುದ್ದೆ ಪ್ರಾರಂಭ? ಭಾರತ ಗವರ್ನರ್ ಜನರಲ್. ಮೊದಲ ಭಾರತ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್. ನೆಕ್ಸ್ಟ್ 1834 ಯಾವ ಬಂಡಾಯ? ಕೊಡಗಿನ ಬಂಡಾಯ. ಕೊಡಗಿನ ಹಳೆ ಹೆಸರು ಕೇಳಿದ್ರಿ? ಕೂರ್ಗ್ ಅಂತ ಹೇಳಿ ಕರಿತಿದ್ರು. ಏನಂತ ಹೇಳಿ ಕರಿತಿದ್ರಿ? ಕೂರ್ಗ್. ನೆಕ್ಸ್ಟ್ 1834 ಯಾವ ಪ್ರಾಂತ್ಯ? ಆಗ್ರಾ ಪ್ರಾಂತ್ಯ. ನೆಕ್ಸ್ಟ್ 1834ರಲ್ಲಿ ಯಾವ ವರದಿ ಬತ್ತು? ಮೆಕಾಲೆ ವರದಿ ಪ್ರಕಾರ ಎಂತ ಶಿಕ್ಷಣ? ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪಿತಾಮ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾರ ಒತ್ತಾಯದ ಮೇರೆಗೆ ಅಂತ ಹೇಳಿ ಕೇಳ್ತಾರೆ? ರಾಜಾರಾಮ್ ಮೋಹನ್ ರಾಯ್. ಇವರ ಕಾಲ ಯಾವ ಸಮಾಜದ ಸ್ಥಾಪಕರು? ಬ್ರಹ್ಮ ಸಮಾಜ. ಯಾವ ಸಮಾಜ ರೀ? ಬ್ರಹ್ಮ ಸಮಾಜದ ಸ್ಥಾಪಕರೇ ಯಾರು? ರಾಜಾರಾಮ್ ಮೋಹನ್. ಹೊಂದಿಸಿ ಬರೀ ಕೊಟ್ಟಿರ್ತಾನ ನೋಡ್ರಿ. 4 ಸಮಾಜ ಕೊಟ್ಟಿರ್ತಾನೆ ಈ ಕಡೆ, ರೈಟ್ ರೀ?
ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಸತ್ಯ ಶೋಧಕ, ಒಂದಕ್ಕೂ ಬೇರೆ ಬೇರೆ ಹಚ್ಚಿರ್ತಾನ ಅಣ್ಣ. ನಾವ್ ಚಲೋ ಗುಣಗಡಿಸ್ಬೇಕು, ರೈಟ್ ರೀ. ಮೆಕಾಲೆ ವರದಿ ಪ್ರಕಾರ ಯಾವ ಶಿಕ್ಷಣ? ಯಾಕೆ ಭಾರತದಲ್ಲಿ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣ ಚಲಾವಣೆಗೆ ತಂದ್ರು ಅಂತಂದ್ರ ಭಾರತೀಯರಿಗೆ ಎಂತ ಹುದ್ದೆಯನ್ನು ಕೊಡಲು. ಡಿ ದರ್ಜೆ. ಯಾವ ದರ್ಜೆ? ಉದ್ದೇಶ ಏನಾಗಿತ್ತ ಅಂತ ಹೇಳಿ ಕೇಳ್ತಾರ ನೋಡ್ರಿ. ಯಾವ ದರ್ಜೆ ಹುದ್ದೆಗಳು? ಡಿ ದರ್ಜೆ ಹುದ್ದೆಯನ್ನು ನೀಡಲು ಭಾರತದಲ್ಲಿ ಎಂತಹ ಶಿಕ್ಷಣ ವ್ಯವಸ್ಥೆ? ಇಂಗ್ಲಿಷ್ ಶಿಕ್ಷಣದ ವ್ಯವಸ್ಥೆ ಜಾರಿಗೊಳಿಸವ ಒತ್ತಾಯಿಸವರು. ರಾಜಾರಾಮ್ ಯಾವ ಸಮಾಜದ ಸ್ಥಾಪಕರು? ಬ್ರಹ್ಮ ಸಮಾಜ ಎಷ್ಟಕ್ಕೆ ಸ್ಥಾಪನೆ ಐತ್ರಿ? 1828ಕ್ಕೆ ಬ್ರಹ್ಮ ಸಮಾಜ ಸ್ಥಾಪನೆ. ಇಷ್ಟು ಎಲ್ಲ ಯಾರ ಸಾಧನೆ? ಇಟ್ಟು ನೆನಪಿರ್ಬೇಕು ನೋಡ್ರಿ. ಬರ್ಕೋತ್ರಿ ಪಟ್ಟಂತ ಬರ್ಕೋಟ್ರಿ. ಬರ್ಕೊಂಡ್ರಿ ಆಲ್ರೆಡಿ ಬರ್ಕೊಂಡಿರ್ತೀರಿ, ರೈಟ್ ರೀ. ನೆಕ್ಸ್ಟ್, ಭಾರತದ ಮೊದಲ ಗವರ್ನರ್ ಅತ್ತ, ರೈಟ್ ರೀ. ಚಾರ್ಟರ್ ಆಕ್ಟ್. ಇಂಗ್ಲಿಷ್ ಶಿಕ್ಷಣದ ಕಾಯ್ದೆ ಕೇಳ್ತಾರ ನೋಡ್ರಿ ನೀವು, ಕರೆಕ್ಟ್. ಟೀಚರ್ ಎಕ್ಸಾಮ್ ಕಂಪಲ್ಸರಿ ಕೇಳ್ತಾನೆ ಇದು. ಇಂಗ್ಲಿಷ್ ಶಿಕ್ಷಣ ಕಾಯ್ದೆ ಯಾವಾಗ ಬಂತು ಅಂದ್ರೆ 1835. ಅದಕ್ಕೆ ಎಂತ ವರದಿ ಏನಬೇಕ್ರಿ? ಮೆಕಾಲೆ. ನೆಕ್ಸ್ಟ್, ಇವನ ಕಾಲದ ಮಹಲ್ವಾರಿ ವ್ಯವಸ್ಥೆ ಒಂದ ನೋಡ್ರಿ 1834. ಅದು ನೆನ್ಪಿಡ್ಕೋಬೇಕು. ಯಾವ ವ್ಯವಸ್ಥೆ ರೀ? ಮಹಲ್ವಾರಿ. ಮಹಲ್ವಾರಿ ಕಂದಾಯ ಪದ್ಧತಿ ಚಲಾವಣೆಗೆ ತಂದವ ಯಾರು ಅಂತ ಹೇಳಿ ಕೇಳ್ತಾರ? ಲಾರ್ಡ್ ವಿಲಿಯಂ ಬೆಂಟಿಕ್. ಮಹಲ್ ಅಂದ್ರ ತಾಲೂಕು ಎಂದರ್ಥ. ಏನಂದರ್ಥ? ಈ ಮಹಲ್ವಾರಿ ಕಂದಾಯ ಪದ್ಧತಿ ಎಷ್ಟು ಪ್ರಾಂತ್ಯಗಳಲ್ಲಿ ಚಲಾವಣೆ ಇತ್ತಂದ್ರೆ 3 ಪ್ರಾಂತ್ಯಗಳಲ್ಲಿ ಚಲಾವಣೆ ತರ್ತಾನೆ. ಎಷ್ಟು ಪ್ರಾಂತ್ಯ ರೀ? 3 ಅಥವಾ 4. ಒಂದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಇನ್ನೊಂದು ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯ. ಮಹಲ್ ಪದ ಅರ್ಥ ಕೇಳೋನ್ಸರಿ ತಾಲೂಕು ಎಂದರ್ಥ. ಏನೆಂದರ್ಥ ರೀ? ಮಹಲ್ವಾರಿ ಕಂದಾಯ ಪದ್ಧತಿ ಚಲಾವಣೆಗೆ ತಂದವ ಲಾರ್ಡ್ ವಿಲಿಯಂ ಬೆಂಟಿಕ್. ಅವಧಿ ಕೇಳದ್ರಿ 1834 ಅನ್ರಿ. ಎಷ್ಟಕ್ಕೆ ಚಲಾವಣೆ ಬಂದ್ರಿ ಇದು? 1834. ಇದು ಮೊನ್ನೆ ಇದೇ ಹುಡುಗರು ಸಿಕ್ಕಿಲ್ಲ ಅಲ್ರಿ ನಮಗ್ ಎಕ್ಸಾಮ್ ಇದೆ ಅಂತ ಹೇಳಿದಲ್ರಿ. ಮೊದಲ ಪ್ರಯೋಗ ಮಾಡಿದವ ಯಾರು ಇರುತ್ತಂದೇನ್ರಿ? ಅಲೆಕ್ಸಾಂಡರ್ ರೇಡ್. ಚಲಾವಣೆಗೆ ತಂದವ ಯಾರು ಇರ್ತದ? ಥಾಮಸ್ ಮಾನ್ರೋ. ಇದನ್ನು ಇಂಪಾರ್ಟೆಂಟ್ ಅದ. ಯಾವ ಪದ್ಧತಿ? ರೈತವಾರಿ ಮದ್ರಾಸ್ ಪ್ರಾಂತ್ಯದ, ರೈಟ್ ರೀ. ಮೊದಲ ಮದ್ರಾಸ್ ಪ್ರಾಂತ್ಯ ಚಲಾವಣೆಗೆ ತಂದವ ಥಾಮಸ್ ಮಾನ್ರೋ. ಇವನ್ಕಿನ ಮೊದಲು ಪ್ರಯೋಗ ಮಾಡಿದವ ಯಾರು ಕೇಳಿದ್ರ? ಅಲೆಕ್ಸಾಂಡರ್ ರೇಡ್. ಆಲ್ರೆಡಿ ನಿಮ್ ಟಿ ಕ್ವಶನ್ ಕೇಳ್ಯಾರ್ರಿ, ರೈಟ್ ರೀ. ಜೂನ್ 30ಕ್ಕೆ ಎಕ್ಸಾಮ್ ನಡೆಸಿ ಯಾವ್ರ ಕಾಲ್ಫಾರ್ಮ್ ಆತ? HSTR ಆತು 1, ಇಲ್ಲ GPSTR ಆತು 1. HSTR ಆತು ನನ್ನ ಪ್ರಕಾರ. ಆಲ್ರೆಡಿ ತುಂಬ್ಕೊಂಡ್ರಲ್ರಿ GPSTR 3000 ತುಂಬಿಲ್ರಿ. HSTR ಬಿಟ್ರು ಅಂತಂದ್ರೆ ಬಾಳ ಗೊಂದಲ ಅದ ರೀ ಮೇಡಮ್. ಅದಕ್ಕೆ ಏನೇನ್ ಕನ್ಸಿಡರ್ ಮಾಡ್ತಾವ? ನಾನ್ TT ಅದ್ರಿ. ಅದಕ್ಕ ನಾನ್ TT ಅಂತಾನ್ರಿ. ಅಲ್ಲಿ MA ಇಟ್ಟನಂದ್ರ ಮತ್ ದೊಂಡಿಗೆ ಸ್ವಚ್ಛ ಹಸನು ಮಂದಿ ಹೊರ ಹೋಗ್ತದ. ರೀ ಮೇಡಮ್, ಒಂದ್ಸರಿ ತುಂಬ್ಕೊಂಡಿಲ್ರಿ ಮೇಡಮ್ MA ಅಂದ್ಮೇಲ್ರಿ. ಇದೇ ಸರ ಫಸ್ಟ್ MA ಮಾಡೋದಂತಂದ್ರ ಒಂದಿಷ್ಟು ಮಂದಿ ಹೊರ ಹೋಗ್ತಾರ್ರಿ MA ಮಾಡಲ್ದವ್ರು, ರೈಟ್ ರೀ. ಇಲ್ರಿ ಮೇಡಮ್, MA ಕಂಪ್ಲೀಟ್ ಆಗಿರ್ಬೇಕ್ರಿ. ಹಂಗ್ರಿ ಮೇಡಮ್? ಈ ಸರ ಮಾಡಿ TTನು ಯಾವ್ಯಾವ ಶಾಮ್ ಇದ್ದವ್ರು ಎಲ್ಲಾ ಶಾಮ್ ಇದ್ದವ್ರಿನ ಅವಕಾಶ ಕೊಟ್ಟಿನ್ರಿ ಸುರ. ನೆಕ್ಸ್ಟ್, ಇದು ಗೊತ್ತೈತ್ರಿ? ಲಾರ್ಡ್ ವಿಲಿಯಂ ಬೆಂಟಿಕ್. ರೀ ಮೇಡಮ್, ಏನ್ರಿ ಮೇಡಮ್? HSTR ಜೂನ್ 30 ಆದ ನಂತರ ಹಂಗೆ ಕಾಲ್ಫಾರ್ಮ್ ಮಾಡ್ತಾನ್ರಿ ಮೇಡಮ್. ಈ ಜೂನ್ 30ಕ್ಕೆ ಎಕ್ಸಾಮ್ ನಡೆಸ್ತಾನ. ಮಾರ್ಚ್ನಾಗ ನೋಟಿಫಿಕೇಶನ್ ಆಗ್ತಾರ ನಿಮ್ದ್ರಿ. 1 ತಿಂಗಳ ಅವಕಾಶ ಬೇಕಲ್ರಿ ಪೋಸ್ಟ್ ಹಾಕ್ಲಾಕ್ರಿ. ಮತ್ತ ಜರ ಖಜಾನೆ ನಿಮ್ ರೊಕ್ಕ ಜಮಾ ಆಗ್ತದ. ಅವ್ರ ಮತ್ತ ಮಸ್ತ್ ಮಜಾ ಮಾಡ್ತಾರ. ಕಂಡಬಟ್ಟಿ ಆದಾಯ ಜಮಾ ಆಗ್ತರಿ ಮೇಡಮ್. ನೋಡ್ರಿ KS ನೋಟಿಫಿಕೇಶನ್ ವಿಲೇಜ್ ಅಕೌಂಟ್ ಏಟ್ ರೊಕ್ಕ ರೀ? ಥೊಡೇಟನ್ರಿ ಪೀಸ್ ರೀ. ರೀ ಮೇಡಮ್, ಅದು ಗೊಂದಲ ನೋಡ್ರಿ ಮೇಡಮ್. ಕನ್ನಡ ಸರಿ ಒಂದ್ಸರಿ ಕೇಳಿ. ಲಾರ್ಡ್ ವಿಲಿಯಂ ಬೆಂಟಿಕ್ ಆದ್ರಿ. ಇವ್ರು ಯಾರು ಬ್ಯಾಡ್, ರೈಟ್ ರೀ.
ಈತಂದು ಬ್ಯಾಡ ಲಾರ್ಡ್ ಅಕ್ಲೆಂಡ್. ನೆಕ್ಸ್ಟ್ ಲಾರ್ಡ್ ಆಲ್ ಹೌಸಿನಿ ಲಾಹೋರಪ್ಪ, ಇವನು ಬ್ಯಾಡ. ಲಾರ್ಡ್ ಆಲ್ ಹೌಸ್ ಇವನು ದಂಡಿಗೆ ಹಚ್ಚಿ ಬರೀತೀವಿ ನೋಡ್ರಿ, ಪಟ್ ಪಟ್ ಬರ್ಕೋಬೇಕ್ರಿ. ಇವರೇ ಇಂಪಾರ್ಟೆಂಟ್ ಅದಾರ್ರಿ, 4-5 ಜನ ಅಷ್ಟೇ ರೀ. ಈ ಲಾರ್ಡ್ ಡಲ್ಹೌಸಿಯ ಕಾಲಾವಧಿ ಕೇಳಿದ್ರ 1848ರಿಂದ 1854. ಯಾರ ಕಾಲಾವಧಿ ರೀ ಇದು? ಲಾರ್ಡ್ ಡಲ್ಹೌಸಿಯ ಕಾಲಾವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈತ ಅಧಿಕಾರಕ್ಕೆ ಬಂದ ಕೂಡಲೇ ಯಾವ ಸೇವೆ ಅಥವಾ ಎಂತ ಪದ್ಧತಿ ಚಲಾವಣೆ ತಂದಾತ? ದತ್ತು ಮಕ್ಕಳಿಗೆ ಹಕ್ಕಿ. ಯಾವ ಪದ್ಧತಿ ರೀ? ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಬ್ರಿಟಿಷರು ಭಾರತದಲ್ಲಿ ಚಲಾವಣೆ ತರಲು ಕಾರಣಕ್ಕೆ ಆತ. ಯಾಕೆ ಚಲಾವಣೆ ಇತ್ತಂದ್ರೆ ನಿಮ್ ಪ್ರಕಾರ ಹೇಳ್ರಿ, ಇದು ಒಂದ್ಸರಿ ಹೇಳ್ರಿ ಸಾಕು, ಸುಮ್ ಮನಸ್ಸಿಗೆ ಬಂದಂಗ ಹೇಳ್ರಿ. ನಾವ್ ಒಂದ್ಸರಿ ನಿಮ್ ಕ್ವಶನ್ ಕೇಳಿಲ್ಲ ಅಲ್ರಿ, ಸುಮ್ ಹೇಳ್ರಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಏನು? ಮಕ್ಕಳು ಇದ್ದಿಲ್ಲ ಅಂದ್ರೆ ಮಕ್ಕಳು ತಗೊಂಡ್ರತ್ತಂದ್ರ ಯಾಕೆ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಚಲಾವಣೆ ತಂದ್ರು ಅಂತಂದ್ರ ಒಂದು ರಾಜ್ಯ ಮನೆತನದ ಅಂತ ತಿಳ್ಕೋರಿ. ನಂದೇ ಒಂದು ರಾಜ್ಯ ಮನೆತನ ಇಲ್ಲ, ರಾಜನಿಗೆ ಯಾವ ಸಂತಾನ ಇಲ್ಲ, ಬರೇ ಹೆಣ್ಣು ಸಂತಾನ ಅದ, ಗಂಡ ಮಕ್ಕಳು ಇಲ್ರಿ. ಯಾವ ಮಕ್ಕಳಿಲ್ಲ? ಒಂದ್ ವೇಳೆ ರಾಜ್ಯನ ಆಸ್ಥಾನದಲ್ಲಿ ಅಥವಾ ರಾಜನಿಗೆ ಗಂಡು ಸಂತಾನ ಇರ್ಲಿಲ್ಲ ಅಂದ್ರ ಆ ರಾಜ್ಯ ಸಂಪೂರ್ಣವಾಗಿ ಯಾರ ಕೈವಶ ಆಗ್ತಿತ್ತು? ಬ್ರಿಟಿಷರ ಕೈವಶ ಆಗ್ತಿತ್ತು. ಅವ್ರ ಎಂತ ಕಾನೂನು ಚಲಾವಣೆ ತಂದ್ರು ಅಂತಂದ್ರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ನೀ ಇನ್ನೊಂದು ದತ್ತು ಪುತ್ರ ಗಂಡ ಮಗನೇ ಪಡೆದಿ ಅಂತಂದ್ರ ಆ ಮಗುಗ ನಿನ್ನ ಆಸ್ತಿಯನ್ನು ಹೋಗುವಂತಿರ್ಲಿಲ್ಲ. ರೈಟ್ ರೀ? ಇಂಥ ಪದ್ಧತಿ ಚಲಾವಣೆ ತಂದ ಲಾರ್ಡ್ ಡಲ್ ಹೌಸಿ. ಯಾವ ಪದ್ಧತಿ ರೀ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ರೈಟ್ ರೀ? ಫಸ್ಟ್ ಅಧಿಕಾರ ಬಂದ ಕೂಡಲೇ ಇದೇ ತರ್ತಾನ. ಇದು ಮುಂದ ಸಾಮಾಜಿಕ ಕಾರಣವಾಯಿತು. ಎಂತ ಕಾರಣ? 1857ರಂಗೆ ಎಂತ ಕಾರಣ ಅಂತ ಹೇಳಿ ಕೇಳ್ತಾರೆ. ಇದೊಂದು ಸಾಮಾಜಿಕ ಕಾರಣ. ರೈಟ್ ರೀ? ದತ್ತು ಮಕ್ಕಳು ಲಾರ್ಡ್ ಡಲ್ಹೌಸಿ. ರೈಟ್ ರೀ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಫಸ್ಟ್ ಗೆ ತಾನು ಅಧಿಕಾರಕ್ಕೆ ಬಂದು ಕೂಡಲೇ. ರೈಟ್ ರೀ? ಅವಧಿ ಒಂದ್ ನೆನ್ಪಿಟ್ಟುಕೋರಿ. ಫಸ್ಟ್ ಅಧಿಕಾರಕ್ಕೆ ಬಂದ ಕೂಡಲೇ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಚಲಾವಣೆಗೆ ತಂದು. ಈ ಚಲಾವಣೆ ತಂದ ಕೂಡಲೇ ಮೊಟ್ಟ ಮೊದಲ ಬಾರಿ ಇದನ್ನು ವಶಪಡಿಸಿಕೊಂಡ ಮನೆತನನೇ ಯಾವ್ದು ಕೇಳ್ತಾರ? ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಸತಾರ ಅಂತ ಹೇಳಿ ಕಂಡು ಬರ್ತದೆ. ಯಾವ್ದ್ರಿ? ಫಸ್ಟ್ ಸತಾರ ಪ್ರಾಂತ್ಯ. ಯಾವ ಪ್ರಾಂತ್ಯ ವಶಪಡಿಸ್ಕೊಳ್ತು? ಇಲ್ಲ, ಇದು ಇಂಪಾರ್ಟೆಂಟ್. ಲಾರ್ಡ್ ಡಲ್ಹೌಸಿ ಜಾರಿಗೆ ತಂದಿರತಕ್ಕಂತ ಇದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಮೊದಲ ವಶಪಡಿಸ್ಕೊಂಡ ಮನೆತನ ಅಥವಾ ಮೊದಲ ಪ್ರಾಂತ್ಯ ಸತಾರ ಅಂತ ಹೇಳಿ. ಅವಧಿ ಕೇಳೇನ್ರಿ? ಇದು 1848 ಅನ್ಬೇಕು. ಎಷ್ಟಕ್ರಿ? ಮೊದಲ ಸತಾರ ಆದ ನಂತರ ನೆಕ್ಸ್ಟ್ ಸಂಬಲ್ಪುರ್ ಅಂತ ಹೇಳದ. ಎರಡು ಸಂಬಲ್ಪುರ್, ಇದು 1849. ನೆಕ್ಸ್ಟ್ ಅದಾದ ನಂತರ ಝಾನ್ಸಿಯಲ್ಲಿ ಪ್ರಯೋಗ ಮಾಡ್ತಾರೆ. ಇವ್ರು ಎಲ್ಲಿ ಪ್ರಯೋಗ ಮಾಡ್ತಾರೆ? ಝಾನ್ಸಿಯಲ್ಲಿ ಪ್ರಯೋಗ ಮಾಡಿದ್ದು 1853ರಲ್ಲಿ. ಎಷ್ಟಲ್ಲಿ ಪ್ರಯೋಗ ಮಾಡಿದ್ರಿ? ನೆಕ್ಸ್ಟ್ ಝಾನ್ಸಿ ಆದ ನಂತರ ನಾಗಪುರ. ಯಾವ ಪುರ? ಈ ನಾಗಪುರದಲ್ಲಿ 1854ರಲ್ಲಿ ಪ್ರಯೋಗ ಮಾಡ್ತಾರ. ಮೊದಲ ವಶಪಡಿಸ್ಕೊಂಡ ಮನೆತನಗಳು ಇಷ್ಟು. ಮೊದಲು ಯಾವ್ದಂತ ಹೇಳಿ ಕೇಳ್ತಾನ? ಸತಾರ. ಎಷ್ಟಕ್ಕೆ ಅದಾರ್ರಿ? ಫಸ್ಟ್ ಅಧಿಕಾರಕ್ಕೆ ಬಂದ ಕೂಡಲೇ ಎಂತ ಪದ್ಧತಿ ಅಥವಾ ಎಂತ ನೀತಿಯನ್ನು ಚಲಾವಣೆಗೆ ತಂದು
ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ರಾಜ ಮರಣ ಹೊಂದ, ರಾಜನಿಗೆ ಗಂಡು ಸಂತಾನ ಇರ್ಲಿಲ್ಲ ಅಂತಂದ್ರೆ ಆತನ ಎಲ್ಲಾ ಪ್ರದೇಶ ಯಾರ ಕೈವಶ ಆಗ್ತಿತ್ತು? ಬ್ರಿಟಿಷರ್. ಇನ್ನೊಂದು ದತ್ತು ಪುತ್ರ ಪಡೆದಾತ, ಆ ಮಗನಿಗೆ ಹಕ್ಕಿರ್ಲಿಲ್ಲ, ಯಾವುದೇ ಕಾರಣಕ್ಕ ಆಸ್ತಿಯನ್ನು ಆ ಮಗನಿಗೆ ಹೋಗುವಂತಿರ್ಲಿಲ್ಲ. ರೈಟ್ ರೀ? ಈ ಪದ್ಧತಿ ಚಲಾವಣೆ ನಾವು. ನೆಕ್ಸ್ಟ್ ಲಾರ್ಡ್ ಡಲ್ಹೌಸಿ 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಆದ ನಂತರ ನೆಕ್ಸ್ಟ್ 1853ರಲ್ಲಿ ಕೊನೆಯ ಚಾರ್ಟರ್ ಕಾಯ್ದೆ ಅಂದ್ರೆ 4ನೇ ಚಾರ್ಟರ್ ಕಾಯ್ದೆ. ಯಾರ ಕಾಲಾವಧಿ ಅಲ್ರಿ? ನೆಕ್ಸ್ಟ್ ಅದಾದ ನಂತರ 1853ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸೇವೆ ಪ್ರಾರಂಭವಾಯಿತು. ಯಾವ ಸೇವೆ? ಈ ಭಾರತದಲ್ಲಿ ಮೊದಲಿಗೆ ಎಂತ ಸೇವೆ? ಭಾರತದಲ್ಲಿ ಮೊದಲಿಗೆ ರೈಲು ಸೇವೆಯನ್ನು ಪ್ರಾರಂಭಿಸಿದವನೇ. ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿ ಕೇಳ್ತಾರೆ. ಮುಂಬೈಯಿಂದ ಥಾಣೆ, ಮುಂಬೈ ಟು ಥಾಣೆ. ಎಷ್ಟು ಕಿಲೋಮೀಟರ್ ಕೇಳ್ತಾರೆ? 34. ಎಷ್ಟು ಬೋಗಿಗಳಿದ್ದು ಅಂತ ಹೇಳಿ ಕೇಳ್ತಾರ. 3 ಬೋಗಿಗಳಿದ್ದು. ಎಷ್ಟು ಬೋಗಿಗಳ್ರಿ? ಒಂದು ಸಿಂಧ ಸಾಹೇಬ ಸುಲ್ತಾನ್ ಅಂತ ಹೇಳಿ. ಯಾರ ಕಾಲಾವಧಿಯಲ್ಲಿ? ಭಾರತದಲ್ಲಿ ಮೊದಲಿಗೆ ರೈಲು ಸೇವೆ ಪ್ರಾರಂಭ ಆಗಿದ್ದೆ ಯಾರ ಕಾಲಾವಧಿ ಅಲ್ರಿ? ರೈಲಿ ತೆಗಿತೀನಿ ಎಂದರ್ಶಿ. ಸಾಕ್ರಿ ಮೇಡಮ್, ಸಣ್ಣನೇ ರೀ. ಟಾಲ್ಗೋ ಎಕ್ಸ್ಪ್ರೆಸ್ ಅದ ಇದು. ಯಾರ ಕಾಲದಾಗ್ರಿ ಇದೆಲ್ಲ? ಲಾರ್ಡ್ ಡಲ್ಹೌಸಿ ಕಾಲಾವಧಿ. ರೈಟ್ ರೀ? ಅಂದ್ರ ಎಲ್ಲಿಂದ ಎಲ್ಲಿ ಸಂಚಾರಕ್ಕೆ ಹೋದ್ರ? ಮುಂಬೈಯಿಂದ ಥಾಣೆ. ರೈಟ್ ರೀ? ಮೊದಲು ಯಾವ ಸೇವೆ ಪ್ರಾರಂಭ? ಲಾಸ್ಟಿಗೆ ಸೀಟೇ ಅಲ್ಲ, ಸೀಟ್ನು ಕೂಡ್ಸಂದ. ಯಾರ ಕಾಲದಾಗ್ರಿ ಇದು? ಲಾರ್ಡ್ ಡಲ್ಹೌಸಿ. ಒಟ್ಟ ಎಷ್ಟು ಕಿಲೋಮೀಟರ್ ಕೇಳಿದ್ರಿ? 34 ಕಿಲೋಮೀಟರ್. ಎಷ್ಟು ಬೋಗಿಗಳು? 3. ಒಂದು ಸಿಂಧ ಸಾಹೇಬ ಸುಲ್ತಾನ್. 3 ಬೋಗಿ, ಒಂದು ಇಂಜನ್ ಬೇಕೇ. ಇಂಜನ್ ಇದ್ರಲ್ಲಿ ನಾವು ಬೋಗಿಗಳು ಎಲ್ಲಿ ಹೋಗ್ತಾವ್ರಿ? ನೆಕ್ಸ್ಟ್ ಇದಾದ ನಂತರ ಎಂತ ಪದ್ಧತಿ ಚಲಾವಣೆಗೆ ಬತ್ತು ಅಂತಂದ್ರೆ 1853ಕ್ಕ ಅಂಚೆ ಸೇವೆಯನ್ನು ಪ್ರಾರಂಭ ಮಾಡ್ದ. ಅಂಚೆ ಅಲ್ರಿ, ಟೆಲಿಗ್ರಾಫ್. ಯಾವ ಗ್ರಾಫ್ ರೀ? ಈ ಟೆಲಿಗ್ರಾಫ್ ಸೇವೆಯನ್ನು ಪ್ರಾರಂಭ ಮಾಡ್ತಾನೆ. ಆತನೇ ಯಾರು? ನೆಕ್ಸ್ಟ್ ಅದಾದ ನಂತರ 1854ರಲ್ಲಿ ಅಂಚೆ ಸೇವೆಯನ್ನು ಪ್ರಾರಂಭ ಮಾಡ್ದ. ಯಾವ ಸೇವೆ? ಅಂಚೆ ಸೇವೆಯನ್ನು ಪ್ರಾರಂಭ ಮಾಡ್ತಾನೆ. ಎಲ್ಲಿ ಕೇಳ್ತಾರ? ಕಲ್ಕತ್ತಾ. ಎಲ್ರಿ? ನೆಕ್ಸ್ಟ್ ಅದಾದ ನಂತರ 1854ರಲ್ಲಿ ಎಷ್ಟರಲ್ರಿ? 1854ರಲ್ಲಿ PWD ಅಂತ ಹೇಳಿ ಕರೀತಾರ. ಪಬ್ಲಿಕ್ ವರ್ಕ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಇಲಾಖೆ ಬರ್ತದೆ. PWD ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಮಾಡ್ತಾರ ನೋಡ್ರಿ, ಅದೇ ಇಲಾಖೆ. ಇದಕ್ಕ ಲೋಕ ಉಪಯೋಗಿ ಬಂದರು ಒಳನಾಡು ಸಾರಿಗೆ ಅಂತ ಹೇಳಿ ಇರ್ತದೆ. ರೈಟ್ ರೀ? PWD ಆದ ನಂತರ ನೆಕ್ಸ್ಟ್ 1854ಕ್ಕ ಚಾರ್ಲ್ಸ್ ವುಡ್ ವರದಿ ಬಂತು. ಯಾವ ವರದಿ? ಈ ಚಾರ್ಲ್ಸ್ ವುಡ್ ವರದಿ ಎದಕ್ಕೆ ಸಂಬಂಧಪಟ್ಟದ? ಅಥವಾ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟದ? ಎದಕ್ಕೆ ಸಂಬಂಧಪಟ್ಟದ್ರಿ? ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗಗಳು. ಒಂದು ಮೆಕಾಲೆ ವರದಿ ಅಥವಾ ಮೆಕಾಲೆ ಆಯೋಗ. ಇನ್ನೊಂದು ಯಾವದ್ರಿ? ಚಾರ್ಲ್ಸ್ ವುಡ್. ಇದು ಎದಕ್ಕೆ ಸಂಬಂಧಪಟ್ಟದ್ರಿ? ಯಾರ ಕಾಲಾವಧಿಯಲ್ಲಿ? ಈತ ಏನ್ ಹೇಳ್ದ ಅಂತಂದ್ರ ಪ್ರಾಥಮಿಕ ಶಿಕ್ಷಣ. ಎಂತ ಶಿಕ್ಷಣ? ಪ್ರಾಥಮಿಕ ಶಿಕ್ಷಣ ತನ್ನ ಮಾತೃಭಾಷೆಯಲ್ಲಿ ನೀಡ್ರತ್ ಹೇಳದ. ಯಾವ ಭಾಷೆಯಲ್ಲಿ? ನೆಕ್ಸ್ಟ್ ಮಾಧ್ಯಮಿಕ ಶಿಕ್ಷಣ ಯಾವ ಭಾಷೆದ್ರಾಗ್ರು ನೀಡ್ರಿ ಅಂತ ಹೇಳ್ತಾನ. ಆತನೇ ಯಾರು? ಪ್ರಾಥಮಿಕ ಶಿಕ್ಷಣ ಕಡ್ಡಾಯವ ಯಾವ ಭಾಷೆಯಲ್ಲಿ ಆಗಬೇಕು? ಮಾತೃಭಾಷೆಯಲ್ಲಿ. ನಿಮ್ ಮಕ್ಕಳು ಯಾರೋ ಓದೇ ಏನ್ ಮಾತೃಭಾಷೆದ ಪ್ರಾಥಮಿಕ ಶಿಕ್ಷಣ? ಏನಿಲ್ಲ, ಇಂಗ್ಲಿಷ್ನಾಗೆ ಸೀದಾ ಇಂಗ್ಲಿಷ್ ಹಚ್ಚೋದು ವೈದಿ. ಈಗಿನ ಶಿಕ್ಷಣ ವ್ಯವಸ್ಥೆನ ಹೆಂಗೆ ಅದ? ಏನ್ ಮಾಡೋದು ಹೇಳ್ರಿ? ಕರೆಯೋದಲ್ರಿ, ನಾ ಸುಳ್ಳು ಮಾತಾಡಲ್ಲಪ್ಪ. ನೀನ್ ಕಮ್ಮಿದೇನ್ ಮಾಸ, ನೀನ್ ಮಕ್ಕಳು ಆದಂದ್ರೆ ನೀನು ಮಗ ಇಂಗ್ಲಿಷ್ಗೆ ಹಾಕ್ತು ಬಿಡು. ಹ್ಞೂ ರೀ ಮೇಡಮ್, ನಾವೆಲ್ಲ ಸರ್ಕಾರಿ ಶಾಲೆ ಮಕ್ಕಳು ನೋಡ್ರಿ. ನೀವ್ರಿ ಎಲ್ಲಿ ಬಿಟ್ರು ಬದುಕ್ತಾವ ಇವು ಕ್ಯಾಂಡಿಡೇಟ್ಗಳು. ಅವಕ್ ಒಂದೇಟ್ ಜಡ್ತ 4 ದಿನ ಸಾಲಿ ಹೋಗಲ್ಲವು. ಅಂದ್ರ ಚಾರ್ಲ್ಸ್ ವುಡ್ ವರದಿ ಪ್ರಕಾರ ಎದಕ್ ಸಂಬಂಧಪಟ್ಟದ್ರಿ?
ಪ್ರಾಥಮಿಕ ಶಿಕ್ಷಣ ಯಾವ ಭಾಷೆಯಲ್ಲಿ ಕೊಡ್ರ ಅಂದ್ರೆ ಮಾಧ್ಯಮಿಕ ಶಿಕ್ಷಣ ಬೆಕ್ಕದ ಭಾಷೆಯಲ್ಲೂ ನೀಡಲೆಕ್ಕಂತ ಹೇಳೋದು. ಆತನೇ ಯಾರು? ಯಾವ ಔಷಧಿ? ನೆಕ್ಸ್ಟ್ ಲಾರ್ಡ್ ಡಲ್ಹೌಸಿಯ ಕಾಲಾವಧಿಯಲ್ಲಿ 1855ಕ್ಕ ಎಷ್ಟಕ್ರಿ? 1855ಕ್ಕ ಏನಾಯ್ತು ಉತ್ತರ? ಸಂಥಾಲರು ದಂಗೆ ಎದ್ರು. ಯಾರು ಈ ಸಂಥಾಲರ ದಂಗೆಯ ನೇತೃತ್ವ ವಹಿಸ್ಕೊಂಡವನು ಯಾರು ಉತ್ತರ? ಒಬ್ಬ ಸಿದ್ದು ಅಂತ ಹೇಳಿದ್ದ, ಇನ್ನೊಬ್ಬ ಕುನ್ನು ಅಂತ ಹೇಳಿದ್ದ. ಸಿದ್ದು ಮತ್ತು ಕುನ್ನು, ರೈಟ್ ರೀ. ಯಾರ ನೇತೃತ್ವ ರೀ ಅವರು? ಸಂತಾಲ ದಂಗೆ. ನೆಕ್ಸ್ಟ್ 1854ಕ್ಕೆ 56ಕ್ಕೆ 1856ರಲ್ಲಿ ಏನ್ ಮಾಡ್ದ ಅಂತಾರ? ಔದ್ ಪ್ರದೇಶ. ಯಾವ ಪ್ರದೇಶ? ಔದ್. ಈ ಔದ್ ನವಾಬನಿ ಯಾರಿದ್ರು ಅಂತಾರ? ವಾಜಿದ್ ಅಲಿ ಇದ್ದ. ಯಾವ ಅಲಿ ರೀ? ಆ ವಾಜಿದ್ ಅಲಿಯನ್ನು ಬಂಧಿಸುವುದರ ಮೂಲಕ ಔದ್ ಪ್ರದೇಶ ವಶಪಡಿಸ್ಕೊಂಡವನೇ ಯಾರು? ಲಾರ್ಡ್ ಡಲ್ಹೌಸಿ. ಔದ್ನ ನವಾಬ ಯಾರಿದ್ರು? ವಾಜಿದ್ ಅಲಿಯ ಧರ್ಮ ಪತ್ನಿನಿ ಯಾರು ಉತ್ತರ? ಬೇಗಂ ಹಜರತ್ ಮಹಲ್ ಅಂತ ಹೇಳಿ ಕೇಳಿರಿ. ಬೇಗಂ ಹಜರತ್ ಮಹಲ್ ಇದೇ ಔದ್ ಪ್ರದೇಶಕ್ಕಾಗಿ ಎಲ್ಲ ದಂಗೆ ಎದ್ದಳು ಅಂತ ಹೇಳಿ ಕೇಳಿದ್ರ? ಲಕ್ನೋದಲ್ಲಿ ದಂಗೆ ಎದ್ದು. ಎಲ್ರಿ ಯಾವ ಪ್ರದೇಶಕ್ಕಾಗಿ? ಔದ್ ಪ್ರದೇಶ ಯಾರು ವಶಪಡಿಸ್ಕೊಂಡಿರು? ನೆಕ್ಸ್ಟ್ ಇದಾದ ನಂತರ 1856ರಲ್ಲಿ ವಿಧವಾ ಪುನರ್ವಿವಾಹ ಪುನರ್ವಿವಾಹದ ಕಾಯ್ದೆ ಜಾರಿಗೆ ತಂದಿವ. ವಿಧವೆ ಮಹಿಳೆಯರಿಗೆ ವಿವಾಹಗಳು ಅವಕಾಶ ನೀಡದ, ಪ್ರೋತ್ಸಾಹಿಸಿದ. ಅವನೇ ಯಾರು? ಲಾರ್ಡ್ ಡಲ್ಹೌಸಿ, ರೈಟ್ ರೀ. ಇಷ್ಟು ಎಲ್ಲ ಯಾರ ಕಾಲದ ಸಾಧನೆ? ಲಾರ್ಡ್ ಡಲ್ಹೌಸಿ ಕಾಲದ ಸಾಧನೆ, ರೈಟ್ ರೀ. ನೆಕ್ಸ್ಟ್ ಲಾರ್ಡ್ ಡಲ್ಹೌಸಿ ನಾವ್ ಏನೇನಂತ ಹೇಳಿ ಕರಿಬೇಕು ಅಂದ್ರ ಅಂಚೆ ಸೇವೆಯ ಪಿತಾಮ ಅಂತ ಹೇಳಿ ಕರೀತಾರೆ. ಯಾರಿಗ್ರಿ? ಲಾರ್ಡ್ ಡಲ್ಹೌಸಿ. ನೆಕ್ಸ್ಟ್ ಇದಾದ ನಂತರ ರೈಲು ಸೇವೆಗಳ ಪಿತಾಮ ಅಂತಾರೆ. ಯಾವ ಸೇವೆ? ರೈಲು ಸೇವೆಗಳ ಪಿತಾಮ ಮತ್ತು ಅಂಚೆ ಸೇವೆಗಳ ಪಿತಾಮ ಅಂತೇಳಿ ಯಾರು ಅನ್ಸ್ಕೊಂಡ್ರು? ಲಾರ್ಡ್ ಡಲ್ಹೌಸಿ, ರೈಟ್ ರೀ. ಇಷ್ಟು ಎಲ್ಲ ಯಾರ ಕಾಲದ ಸಾಧನೆ? ಲಾರ್ಡ್ ಡಲ್ಹೌಸಿ. ಇನ್ನೊಂದ್ಸರಿ ಹೇಳ್ರಿ, ಇದು ಗೊತ್ತಾಯ್ತಲ್ರಿ? ದಂಡಿಗೆ ಹಚ್ಚವ ನೋಡ್ರಿ ಇವು 48, 53, 53, 53, 54, 54, 55, 56, 50 ನೆಂಬಿಟ್ಕೊಂಬದ್ರು ಒಟ್ಟ, ರೈಟ್ ರೀ. ಇವ ಯಾರು ಹೇಳ್ರಿ? ಲಾರ್ಡ್ ಡಲ್ಹೌಸಿಯ ಕಾಲಾವಧಿ ಕೇಳ್ರಿ 1848ರಿಂದ 1854. ಇದು ಯಾರ ಕಾಲಾವಧಿ ರೀ? ಲಾರ್ಡ್ ಡಲ್ಹೌಸಿ. ಅಧಿಕಾರಕ್ಕೆ ಬಂದ ಕೂಡಲೇ 1848ಕ್ಕ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಯಾವುದೇ ಕಾರಣಕ್ಕಾಗಿ ಒಬ್ಬ ದೇಶೀಯ ಅರಸನ ಅಂತ ತಿಳ್ಕೊರಿ. ಯಾವ ಅರಸ ರೀ? ದೇಶೀಯ ಅರಸ. ಮಕ್ಕಳಿದ್ದಿಲ್ಲ ಅಂದ್ರೆ ಎಲ್ಲಾ ಪ್ರದೇಶ ಯಾರ ವಶ ಆಗ್ತಿತ್ತು? ಬ್ರಿಟಿಷರ ಕೈ ವಶ ಆಗ್ತಿತ್ತು, ರೈಟ್ ರೀ. ಮೊದಲು ವಶ ಪಡಿಸ್ಕೊಂಡಿದ್ದು ಸತಾರ 2, ಸಂಬಲ್ಪುರ್ 3, 4 ರೀ. ಝಾನ್ಸಿ ರಾಣಿ ಲಕ್ಷ್ಮಿ ಮುಂದಂಗೆ ಎದ್ದಿದ್ದು 1858ಕ್ಕೆ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಯಾವುದೇ ಕಾರಣಕ್ಕ ಯಾವ ಪ್ರದೇಶನ ಬಿಟ್ಟು ಕೊಡಲ್ಲ. ಝಾನ್ಸಿ ಎಂಬ ಪ್ರದೇಶನ ಬಿಟ್ಟುಕೊಳ್ಳಕ್ ದಂಗೆ ಎದ್ದವ್ರೆ ಝಾನ್ಸಿ ರಾಣಿ ಲಕ್ಷ್ಮಿ. ಝಾನ್ಸಿ ಇನ್ನೊಂದು ಗ್ವಾಲಿಯರ್ ಅಂತೇಳಿ ಎರಡು ಪ್ರದೇಶ ಇದ್ದವು. ಒಂದು ಝಾನ್ಸಿ, ಇನ್ನೊಂದ್ರಿ ಗ್ವಾಲಿಯರ್. ನಾಲ್ಕನೇದು ಯಾವ್ದು ಕೇಳಿದ್ರ? ನಾಗ್ಪುರ್. ಎಷ್ಟಕ್ಕೆ ವಶ ಪಡಿಸ್ಕೊಳ್ತು? 1854. 1853ಕ್ಕೆ ಎಷ್ಟನೇ ಚಾರ್ಟ್ರಿ? ನೆಕ್ಸ್ಟ್ ಅದಾದ ನಂತರ 1853ಕ್ಕ ಭಾರತದಲ್ಲಿ ಮೊದಲಿಗೆ ಯಾವ ಸೇವೆ? ರೈಲು ಸೇವೆ ಪ್ರಾರಂಭಿಸುವ ಲಾರ್ಡ್ ಡಲ್ಹೌಸಿ. ಎಲ್ಲಿಂದ ಎಲ್ಲಿ ಸಂಚಾರ? ಮುಂಬೈ ಟು ಥಾಣೆ, ರೈಟ್ ರೀ. ಎಷ್ಟು ಕಿಲೋಮೀಟರ್ ರೀ? 34 ಕಿಲೋಮೀಟರ್. ಎಷ್ಟು ಬೋಗಿಗಳು? 3. ಸಿಂಧ ಸಾಹೇಬ ಸುಲ್ತಾನ್. ಎಕ್ಸಾಮ್ ಬೆಂಗಳೂರು ಕೊಟ್ಟನಂದ್ರೆ ಇದ್ರೆ ಕೂತ್ ಹೋಗಂಬ್ರಿ. ನಾ ಇಲ್ಲಿ ಮುಂದೆ ಕೊಡ್ತೀನಿ, ನೀವೆಲ್ಲ ಹಿಂದೆ ಕೊಡಿ, ರೈಟ್. ನಮ್ದೇ ಒಂದೇ ಭಾರತ್ ಎಕ್ಸ್ಪ್ರೆಸ್ ಹೊಸದು ಜೂನ್ 30ಕ್ಕೆ ಉದ್ಘಾಟನೆ ಆಯ್ತು, ರೈಟ್ ರೀ. ನೆಕ್ಸ್ಟ್ 1853ಕ್ಕೆ ರೀ ಯಾವ ಸೇವೆ? ಟೆಲಿಗ್ರಾಫ್ ಸೇವೆ. ಅದಕ್ಕೆ ನಾವು ತಂತಿ ಸೇವೆ ಅಂತ ಹೇಳಿ ಕರಿತೇವೆ. ಯಾವ ಸೇವೆ ರೀ? ತಂತಿ ಸೇವೆ ಅಂತ ಹೇಳಿ ಕರಿತಾರೆ. ನೆಕ್ಸ್ಟ್ 1854ಕ್ಕೆ ರೀ ಅಂಚೆ ಸೇವೆ. ಅಂಚೆ ಸೇವೆ ಆದ ನಂತರ 1854ಕ್ಕ PWD ಪಬ್ಲಿಕ್ ವರ್ಕ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 1854ಕ್ಕ ಚಾರ್ಲ್ಸ್ ವುಡ್ ವರದಿ ಎದಕ್ಕೆ ಸಂಬಂಧಪಟ್ಟದ್ರಿ? ಪ್ರಾಥಮಿಕ ಶಿಕ್ಷಣ ಯಾವ ಭಾಷೆದ ಕೊಡ್ರಿ? ಮಾತೃಭಾಷೆ. ಮಾಧ್ಯಮಿಕ ಶಿಕ್ಷಣ ಯಾವ ಬೆಕ್ಕದ ಭಾಷೆನೂ ಕೊಡ್ರಿ ಅಂತ ಹೇಳೋದು. ಆತನೇ ಯಾರು? ಲಾರ್ಡ್ ಡಲ್ಹೌಸಿ. ನೆಕ್ಸ್ಟ್ 1855ಕ್ಕೆ ರೀ
ಸಂತಾಲದಂಗೆ ನೇತೃತ್ವ ಸಿದ್ದು ಮತ್ತು ಕುನ್ನಿ ಅಲ್ಲ. 1856 ಯಾವ ಪ್ರಾಂತ್ಯ? ಹೌದ್ನ ನವಾಬ ವಾಜಿದ್ ಅಲಿ ಬಂಧಿಸ ಕಾಣಕ ಹೌದು ಪ್ರದೇಶಕ್ಕ ಸ್ವತಂತ್ರ ಸಂಗ್ರಾಮದಾಗ ಹೋರಾಡಿದವ್ರು. ಬೇಗಂ ಹಜರತ್ ಮಹಾಲ್ ಯಾವ ಮಹಾಲ್ ರೀ? ಬೇಗಂ ಹಜರತ್ ಮಹಲ್ ಎಲ್ ದಂಗೆ ಎದ್ರು ಅಂತ ಟಿ ಕೇಳ್ಯಾರ ಒಂದ್ಸರಿ, ರೈಟ್ ರೀ? ಎಲ್ ದಂಗೆ ಎದ್ರು? ಲಕ್ನೋದಲ್ಲಿ ದಂಗೆ ಎದ್ದ ಮಹಿಳೆನೇ ಯಾರು? ಬೇಗಂ ಹಜರತ್ ಮಹಲ್ ಯಾವ ಪ್ರದೇಶಕ್ಕ? ಹೌದು. ಇಟ್ಟೆ ಎಕ್ಸಾಮ್ ಭಾಳ ಈಸಿ ಕೇಳ್ತಾನ್ರಿ. ನೀವು ಎಕ್ಸಾಮ್ ಬರ್ದ್ ಬಂದ್ಮ್ಯಾಗ ಕೇಳ್ರಿ ನಮಗೆ. ಇದು ಎಲ್ಲ ಓದ್ಲಕ್ ಹೋಗ್ಬಾರ್ದು ನೀವು. ಹಿಸ್ಟ್ರಿ ಅದು ಯಾವ ಹಾಡು ಹೋತ ಅವು ಓದೋದು. ಸೈಕಾಲಜಿ, ಇಂಗ್ಲೀಷ್ ಅವೆಲ್ಲ ಓದ್ರಿ ಚಂದಗಾಗಿ. ಇವೇನು ಓದದ್ದ ಇಲ್ಲಿ? ರೈಲ್ ಯಾವ ತಂದ ಲಾಡಲ್ ಓದಿಸಿ ಕನ್ಫ್ಯೂಸ್ ಆಗ್ತದ್ರಿ ಮೇಡಮ್, ಭಾಳ ವಿಷಯ ಅದ ಅಲ್ರಿ. ನೆಕ್ಸ್ಟ್ 1856 ವಿಧವಾ ಪುನರ್ವಿವಾಹ ಕಾಯ್ದೆ ಚಲಾವಣೆ ಬಂತು, ರೈಟ್ ರೀ? ಇಷ್ಟು ಎಲ್ಲ ಯಾರ ಕಾಲ್ರಿ? ನೆಕ್ಸ್ಟ್ ಯಾವ್ದ್ರಿ ಮೇಡಮ್? ಲಾಡಲ್ ಔಷದ್ರಿ 56 ವರ್ಷ. 1848 ಅದ ರೀ. ಇಲ್ಲೇ ಅದ ನಿಂದಿರಿ ಗುಣಾಂಶ. 1848ರಿಂದ 1856 ಯಾರ ಕಾಲಾವಧಿ ರೀ? ಲಾಡಲ್ ಹೌಸಿ. ನಾನು ಹೊಟ್ಟೆ ಬರ್ತೀನಲ್ರಿ. ಹಾ ಕ್ಷಮಸ್ರಿ ಮೇಡಮ್, ಇಂಥ ತಪ್ಪು ಕಂಡು ಹಿಡಿತ್ರು ನೋಡ್ರಿ. ಏನಿದ್ರು ತಪ್ಪು ಬರ್ದು ನೋಡ್ರಿ ಮಾಸ್ತರ. ಅದೇ ಹೇಳಲ್ ಶಾಸ್ತ್ರ. ಇಟ್ಟೆಲ್ಲ ಗಮನಿಸ್ರಿ, ಏನಾರ ಡೌಟ್ ಬಂದ್ರೆ ಕೇಳಲ್ರಿ. ಇರ್ಲಿ 56 ರೀ. 1856 ರೈಟ್ ರೀ? ಯಾರ ಕಾಲಾವಧಿ ರೀ ಇದು? ಇಲ್ಲ ನೋಡ್ರಿ. ಅದಕ್ಕ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಹೇಳಿ ಕರೀತಾರೆ. ಯಾವ ಪದ್ಧತಿಗ್ರಿ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ನೆಕ್ಸ್ಟ್ ಕಲ್ಕತ್ತಾದಲ್ಲಿ ಟೆಲಿಗ್ರಾಫ್ ಸೇವೆ. ನೆಕ್ಸ್ಟ್ ಎರಡನೇ ಏನ್ ಕೇಳ? ಚಾರ್ಲ್ಸ್ ವುಡ್, ರೈಟ್ ರೀ? 1854 ಅದ ರೀ. ಸಂತಾಲದಾಗೆ 1855 ಸಿಮ್ಲಾದಲ್ಲಿ ಬೇಸಿ. ಇವೇನ್ ಕೇಳ? ನೆಕ್ಸ್ಟ್ ಅವಂದಾದ ನಂತರ ಲಾರ್ಡ್ ಕ್ಯಾನಿಂಗ್ ಬಂದ. ಯಾರು ಬಂದಾರಿ? ಈ ಲಾರ್ಡ್ ಕ್ಯಾನಿನ ಕಾಲಾವಧಿಯಲ್ಲಿ ಏನಾಯ್ತು ಅಂತ 1857 ಭಾರತೀಯ ದಂಗೆ. ಎಂತ ದಂಗೆ ರೀ? ಭಾರತ ಇತಿಹಾಸದಲ್ಲಿ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗಲು ಪ್ರಮುಖವಾದ 5 ಕಾರಣ ಅದಾವ್ರಿ. ಎಷ್ಟು ಕಾರಣ ರೀ? ನಿಮ್ಗೆ ಗೊತ್ತಿದ್ದು ಒಂದೇ ಒಂದು, ಅದೇ ತತ್ಕ್ಷಣದ ಕಾರಣ. ಎಲ್ಲ ಮಾಸ್ತರು ಅದು ಒಂದೇ ಹೇಳ್ಯಾವ ನಿಮ್ಗ. ಹೆಂಗ್ ಮಾಡೋದು ಹೇಳ್ರಿ? ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ. ಎನ್ಪಿಳ್ಗ ಅಂತಂದ್ರು, 2 ಪಬ್ಗಳನ್ನು ಬಳಸಿದ್ರು, ಅದಕ್ಕೆ ದಂಗೆ ಆಯ್ತು. ಪ್ರಮುಖ ಎಷ್ಟು ಕಾರಣಗಳದಾವ್ರಿ? ಯಾರ ಅಧಿಕಾರ ಅಂತ್ಯವಾದ ನಂತರ ಕೇಳ್ತಾರ? ಲಾರ್ಡ್ ಡಾಲ್ ಹೌಸಿ. ನೆಕ್ಸ್ಟ್ ಅಧಿಕಾರಕ್ಕೆ ಬಂದವ ಯಾರಿದ್ರು ಅಂತ ಹೇಳಿ? ಲಾರ್ಡ್ ಕ್ಯಾನಿಂಗ್ ಅಂತ ಹೇಳಿ. ಯಾವ ಕ್ಯಾನಿಂಗ್ ರೀ? ಅವರಾದ ನಂತರ ಅಧಿಕಾರಕ್ಕೆ ಬಂದವ್ರಿ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ. ಇವ ಭಾರತದ ಕೊನೆಯ ಗವರ್ನರ್ ಜನರಲ್ ಅಂತ ಹೇಳಿ ಕರೀತಾರೆ. ಇವನಿಗೆ ಯಾರಿಗ್ರಿ? ಇವ ಕೊನೆಯ ಗವರ್ನರ್ ಜನರಲ್ ಯಾರಾಗಿದ್ರು? ಲಾರ್ಡ್ ಕ್ಯಾನಿಂಗ್. ಭಾರತದ ಮೊದಲ ವೈಸರಾಯನು ಲಾರ್ಡ್ ಕ್ಯಾನಿಂಗ್. ಭಾರತದ ಮೊದಲ ಗವರ್ನರ್ ಜನರಲ್ ಕೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್, ರೈಟ್ ರೀ? ಭಾರತದ ಗವರ್ನರ್ ಜನರಲ್ ಮೊದಲ ಯಾರ್ರಿ? ಲಾರ್ಡ್ ವಿಲಿಯಂ ಬೆಂಟಿಕ್. ಕೊನೆಯದವ ಯಾರು ಕೇಳಿದ್ರ? ಲಾರ್ಡ್ ಕ್ಯಾನಿಂಗ್. ಈ ಹುದ್ದೆ ರದ್ದಾದ ನಂತರ ಯಾವ ಹುದ್ದೆ ಪ್ರಾರಂಭ ಆಯ್ತು? ವೈಸರಾಯ ಮೊದಲು ಯಾರ ನೇಮಕಗೊಂಡ್ರಿ? ಅವನೇ ಲಾರ್ಡ್ ಕ್ಯಾನಿಂಗ್ ನೇಮಕಗೊಂಡ. ಲಾಸ್ಟ್ ಯಾರು ಇರ್ತಾರೋ ಅವರೇ ಫಸ್ಟ್ ಆದ್ರು, ರೈಟ್ ರೀ? ಯಾರ ಮಾತು ಕೇಳ್ತಿತ್ತು ಕ್ಯಾಂಡಿಡೇಟ್? ವಿಕ್ಟೋರಿಯಾ ರಾಣಿ ಹೇಳ್ದಂಗೆ ಕೇಳ್ತಿದ್ದೆ. ಇವ ಯಾವ ಭಾಷಣ ಓದು ಲಾರ್ಡ್ ಕ್ಯಾನಿಂಗ್ ಅಂದ್ರೆ ನಿಂತ ಭಾಷಣ ಓದ. ಅಲಹಾಬಾದ್ನ ಇವನೇ ಓದೇನು ಭಾಷಣ? ಯಾರ್ರಿ? ಲಾರ್ಡ್ ಕ್ಯಾನಿಂಗ್. 1857 ಪರಿಣಾಮಗಳು ಓದ್ದವ್ ಯಾರ್ರಿ? ಸಂಪೂರ್ಣವಾದ ಅಧಿಕಾರ ಯಾರು ಹಿಡಿತಕ್ ಹೋಯ್ತು? ವಿಕ್ಟೋರಿಯಾ ರಾಣಿನ ಇಂಗ್ಲೆಂಡ್ ಹೋಗಪ್ಪಿ ಅಂತ ಹೇಳಿದ್ ಯಾರಿಗೆ? ಬ್ಯಾಡ ಅಕ್ಕ, ಇವತ್ತೊಂದ್ ದಿನ ಥೋಡೆ ದಿನ ಇರ್ತೀನಿ ಅಂತೇಳಿ ಇಲ್ಲೇ ಇದ್ದವ. ಯಾರ್ರಿ? ಲಾರ್ಡ್ ಕ್ಯಾನಿಂಗ್. ಈಗ 1857 ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ, ರೈಟ್ ರೀ? ಯಾರ ಕಾಲದಾಗ ಆಯ್ತು ಅಂತ ಹೇಳಿ ಕೇಳ್ತಾರ? ಲಾರ್ಡ್ ಕ್ಯಾನಿಂಗ್, ರೈಟ್ ರೀ? ಈಗ 1857 ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ, ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಕರೀತಾರೆ, ರೈಟ್ ರೀ?
1857 ದಂಗೆಗೆ ಪ್ರಮುಖ ಕಾರಣಗಳ ಕೇಳಿದ್ರೆ 5 ಕಾರಣಗಳು ಅದಾವ. ಎಷ್ಟು ಕಾರಣಗಳ್ರಿ? 5. 1 ರಾಜಕೀಯ ಕಾರಣದ, ಸಾಮಾಜಿಕ ಧಾರ್ಮಿಕ ಕಾರಣದ, ಆರ್ಥಿಕ ಕಾರಣದ, ನೆಕ್ಸ್ಟ್ ತತ್ಕ್ಷಣದ ಕಾರಣಗಳು. ಸುಮಾರು ಎಷ್ಟು ಕಾರಣಗಳು? 5 ಕಾರಣಗಳು ಅದಾವ. ರೈಟ್ ರೀ? ಭಾರತದ ಪ್ರಥಮ ಸ್ವತಂತ್ರ ಸಂಘ. ಈ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಅವಧಿಯಲ್ಲಿ ಬ್ರಿಟಿಷ್ ಭಾರತದ ಅಥವಾ ಭಾರತದ ಗವರ್ನರ್ ಜನರಲ್ ಯಾರಿದ್ರು ಅಂತ ಲಾರ್ಡ್ ಕ್ಯಾನಿಂಗ್ ಇದ್ದ. ಯಾರಿರ್ತಾರೆ? ಈ ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿ ಏನಾಯ್ತು ಅಂತಂದ್ರೆ 1857 ಭಾರತೀಯ ದಂಗೆ ಅಂತ ಹೇಳಿ ಕರೀತಾರೆ. ಎಂತ ದಂಗೆ ಅಂದ್ರ ಅವಾಗ ಗವರ್ನರ್ ಯಾರಿದ್ರು ಅಂತ ಹೇಳಿ ಎಕ್ಸಾಮ್ ಕೇಳ್ತಾರ. ರೈಟ್ ರೀ? ಯಾರಿದ್ರು ಗವರ್ನರ್? ಲಾರ್ಡ್ ಕ್ಯಾನಿಂಗ್ ಇದ್ದು. ನೆನ್ಪಿಟ್ಟುಕೋರಿ. ರೈಟ್ ರೀ? ಈ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಅವಧಿಯಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು ಅಂತಂದ್ರ ಲಾರ್ಡ್ ಕ್ಯಾನಿಂಗ್. ಯಾವ ಕ್ಯಾನಿಂಗ್ ರೀ? ಈ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಹೇಳಿ ಕರೆದ್ರು. ಎಂತ ದಂಗೆ? ಇದಕ್ಕ ಎಂತ ದಂಗೆ ಅಂತ ಹೇಳಿ ಕರೀತಾರ್ರಿ? ಸಿಪಾಯಿ ದಂಗೆ ಅಂತ ಹೇಳಿ ಕರೀತಾರ. 1857 ಭಾರತ ಸ್ವತಂತ್ರ ಸಂಗ್ರಾಮಕ್ಕ ಬ್ರಿಟಿಷರು ಏನಂತ ಹೇಳಿ ಕರೆದ್ರು? ಸಿಪಾಯಿ ದಂಗೆ ಅಂತ ಹೇಳಿ ಕರೆದ್ರು. ಈ 1857 ಭಾರತ ಸ್ವತಂತ್ರ ಸಂಗ್ರಾಮ ಅಂತೇಳಿ ಪುಸ್ತಕ ಬರೆದ ವ್ಯಕ್ತಿನೇ ಯಾರು ಉತ್ತರ? ವಿ ಡಿ ಸಾವರ್ಕರ್. ಯಾವ ಸಾವರ್ಕರ್? ಈ ವಿ ಡಿ ಸಾವರ್ಕರ್ ಬರೆದ ಪುಸ್ತಕನೇ ಯಾವಾದ್ರಿ? 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ. ರೈಟ್ ರೀ? ನೆಕ್ಸ್ಟ್ ಬ್ರಿಟಿಷರ್ ಏನಂತ ಹೇಳಿ ಕರೆದ್ರು? ಈ ಸಿಪಾಯಿ ದಂಗೆ ನಡೆಯುವ ಸಂದರ್ಭದಲ್ಲಿ ಗವರ್ನರ್ ಯಾರಿದ್ರು? ಕ್ಯಾನಿಂಗ್ ಇದ್ದು. ಯಾರಿರ್ತಾರೆ? ಭಾರತ ಇತಿಹಾಸದಲ್ಲಿ ಸ್ವತಂತ್ರ ಸಂಗ್ರಾಮಗಳು ಪ್ರಮುಖ ಕಾರಣಗಳ ಸಂಖ್ಯೆ 5 ಕಾರಣಗಳು ಅದಾವ. ಎಷ್ಟು ಕಾರಣಗಳ್ರಿ? ಪ್ರಮುಖ ಕಾರಣಗಳು. ಒಟ್ಟು ಪ್ರಮುಖ ಕಾರಣಗಳ ಸಂಖ್ಯೆ 5. ಆ 5ರಲ್ಲಿ ಮೊದಲ ಕಾರಣನೇ ಯಾವುದು ಅಂತಂದ್ರೆ ರಾಜಕೀಯ ಕಾರಣ ಅಂತ ಹೇಳಿ ನೋಡ್ತೇವೆ. ಒಂದೇದು ಯಾವ್ದ್ರಿ? 1 ರಾಜಕೀಯ ಕಾರಣ. ನೆಕ್ಸ್ಟ್ 2 1 ಇದರಲ್ಲಿ ಸಾಮಾಜಿಕ ಕಾರಣ ಅದ. ಎಂತ ಕಾರಣ? 1 ಸಾಮಾಜಿಕ, ಇನ್ನೊಂದು ಧಾರ್ಮಿಕ ಕಾರಣಗಳನ್ನು ಅದಾವ್ರಿ. ಎಂತ ಕಾರಣ? ಧಾರ್ಮಿಕ ಕಾರಣ. ನೆಕ್ಸ್ಟ್ 3 ಆರ್ಥಿಕ ಕಾರಣ. ಎಂತ ಕಾರಣ? ನೆಕ್ಸ್ಟ್ ಆರ್ಥಿಕ ಕಾರಣ ಆದ ನಂತರ 4ನೇದು ಯಾವುದು? ಸೈನಿಕ ಕಾರಣಗಳದ. ಸೈನಿಕ ಕಾರಣ ಆದ ನಂತರ ನೆಕ್ಸ್ಟ್ 5ನೇದು ಯಾವುದು ಅಂತಂದ್ರೆ ತತ್ಕ್ಷಣದ ಕಾರಣ. ತತ್ಕ್ಷಣದ ಕಾರಣ ಅಂತ ಹೇಳಿ ಬರ್ತಾರೆ. ರೈಟ್ ರೀ? ಒಟ್ಟು ಎಷ್ಟು ಕಾರಣಗಳು? ಭಾರತದಲ್ಲಿರ್ತಕ್ಕಂಥ ಪ್ರಜೆಗಳು ಹೇಳಿಕೊಳ್ಳಲಾಗದಷ್ಟು ಸಂಕಷ್ಟಕ್ಕೊಳಗಾಗಿದ್ರು. ಯಾರು ಚಲಾವಣೆಗೆ ತಂದ ನೀತಿಯಿಂದಾಗಿ? ಬ್ರಿಟಿಷ್. ಯಾರು? ಹೇಳಿಕೊಳ್ಳಲಾಗದಷ್ಟು ಸಂಕಷ್ಟಕ್ಕೆ ಒಳಗಾದ ಕಾರಣಕ್ಕಾಗಿ ಎಲ್ಲಾ ಭಾರತೀಯರು ಕೂಡ್ಕೊಂಡು ಯಾರ ವಿರುದ್ಧ ದಂಗೆ ಎದ್ರು? ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ಕ ಆ ದಂಗೆ ನಾವ್ ಏನಂತ ಹೇಳಿ ಕರಿಬೇಕ್ರಿ? ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ. 1857 ಪುಸ್ತಕ ಬರೆದೋರೆ ಯಾರು? ವಿ ಡಿ ಸಾವರ್ಕರ್. ಅಂದ್ರ ವಿನಾಯಕ್ ದಾಮೋದರ್ ಸಾವರ್ಕರ್. ಭಾರತದ ಮೊದಲ ಕ್ರಾಂತಿಕಾರಿ ಅಂತ ಕರೀತಾರೆ ಇವ್ರಿಗೆ. ಯಾರಿಗ್ರಿ? ಇವರು ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ಇಂಗ್ಲೆಂಡ್ ಹೋಗಿ ಕ್ರಾಂತಿಕಾರಿ ಚಟುವಟಿಕೆ ಕಾರ್ಯಗಳನ್ನು ಮಾಡ್ತಾರ. ಅವರೇ ಯಾರು? ವಿ ಡಿ ಸಾವರ್ಕರ್. ಆಮೇಲೆ ಹೇಳಿರ್ತಾರೆ. ರೈಟ್ ರೀ? ಫಸ್ಟ್ ಕಾರಣನೇ ಯಾವುದು ಉತ್ತರ? ರಾಜಕೀಯ ಕಾರಣ ಅಂತ ಹೇಳಿ. ಯಾವ ಕಾರಣ? ಯಾವ ದಂಗೆ ಆಗಲ್ಲ. ಭಾರತದ ಇತಿಹಾಸದಲ್ಲಿ ಸಿಪಾಯಿ ದಂಗೆ ಆಗಲು ರಾಜಕೀಯ ಕಾರಣಗಳನ್ನು ತಿಳಿಸಿ ಅಂತಂದ್ರ ಒಂದೇದೇ ಯಾವುದು ಉತ್ತರ? ಬ್ರಿಟಿಷ್ ಅಧಿಕಾರಿ ಇರ್ತಕ್ಕಂಥ ಲಾರ್ಡ್ ವೆಲ್ಲಸ್ಲಿ ಅಂತ ಹೇಳಿ. ಯಾವ ವೆಲ್ಲಸ್ಲಿ?
ಈ ಲಾರ್ಡ್ ವೆಲ್ಲಸ್ಲಿ ಚಲಾವಣೆಗೆ ತಂದಿರ್ತಕ್ಕಂತ ಎಂತ ಪದ್ಧತಿ ಕೇಳ್ತಾರ? ಸಹಾಯಕ ಸೈನ್ಯ. ಸಹಾಯಕ ಸೈನ್ಯ ಪದ್ಧತಿ ಇದೊಂದು ಎದಕ್ ಪ್ರಸಿದ್ಧ? ಇದು ಎಂತ ಕಾರಣ ರೀ? ರಾಜಕೀಯ ಕಾರಣನೇ ಯಾವ್ದು ಕೇಳಿದ್ರ ಲಾರ್ಡ್ ವೆಲ್ಲಸ್ಲಿ ಚಲಾವಣೆಗೆ ತಂದಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿ. ಎಂತ ಪದ್ಧತಿ ರೀ? ಸಹಾಯಕ ಸೈನ್ಯ ಪದ್ಧತಿ ಅಂದ್ರ ಬ್ರಿಟಿಷರ ಎಲ್ಲಾ ಸೈನ್ಯನು ಯಾವ ಅರಸ ಇಟ್ಕೊಳ್ಬೇಕಾಗಿತ್ತು, ದೇಶೀಯ ಅರಸ ಇಟ್ಕೊಳ್ಬೇಕಾಗಿತ್ತು. ಆತನ ಊಟ ಉಪಚಾರ ಸಂಬಳ ಎಲ್ಲಾನು ಯಾರು ಕೊಡ್ಬೇಕು? ದೇಶೀಯ ಅರಸ ಕೊಡ್ಬೇಕಂದ್ರ ಭಾರತೀಯಲ್ಲಿರ್ತಕ್ಕಂಥ ದೇಶೀಯ ಅರಸರು ಹೇಳಿಕೊಳ್ಳಲಾಗದಷ್ಟು ಸಂಕಷ್ಟಕ್ಕೊಳಗಾದ್ರು. ಯಾರು ಚಲಾವಣೆಗೆ ತಂದ ಕಾನೂನಿನ ಪ್ರಕಾರ? ಬ್ರಿಟಿಷರ್. ರೈಟ್. ಇದೊಂದು ಎಂತ ಕಾರಣ? ರಾಜಕೀಯ ಕಾರಣ. ನೆಕ್ಸ್ಟ್ ಎರಡನೇದು ಲಾರ್ಡ್. ಈ ಲಾರ್ಡ್ ಡಾಲ್ ಹೌಸಿ ಚಲಾವಣೆ ತಂದಿರ್ತಕ್ಕಂಥ ದತ್ತು ಮಕ್ಕಳು. ಯಾವ ಮಕ್ಕಳು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ರೈಟ್ ರೀ. ಇದನ್ನು ಎದಕ್ಕ ಸಂಬಂಧಪಟ್ಟದ್ರಿ? ರಾಜಕೀಯ ಕಾರಣ. ಎಂತ ಕಾರಣ ರೀ? ರಾಜಕೀಯ ಕಾರಣ ತಿಳಿಸ್ರಿ ಅಂತಂದ್ರೆ ಲಾರ್ಡ್ ವೆಲ್ಲಸ್ಲಿ ಚಲಾವಣೆಗೆ ತಂದಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿ, ಇನ್ನೊಂದು ಲಾರ್ಡ್ ಡಾಲ್ ಹೌಸಿ ಚಲಾವಣೆಗೆ ತಂದಿರ್ತಕ್ಕಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇವೆಲ್ಲ ಎಂತ ಕಾರಣಗಳು? ಎದಕ್ಕೆ ರಾಜಕೀಯ ಕಾರಣಗಳ್ರಿ? ಭಾರತ ಸ್ವತಂತ್ರ ಸಂಗ್ರಾಮಗಳು ರಾಜಕೀಯ ಕಾರಣಗಳ ಸಂಖ್ಯೆ 2. ಸಹಾಯಕ ಸೈನ್ಯ ಪದ್ಧತಿ 1798. ದತ್ತು ಮಕ್ಕಳಿಗೆ ಹಕ್ಕಿಲ್ಲ 1848. ಇವೆರಡು ಎಂತ ಪದ್ಧತಿಗಳ್ರಿ? ಎಂತ ಕಾರಣಗಳು? ಗೊತ್ತೈತ್ರಿ. ನೆಕ್ಸ್ಟ್ ಸಾಮಾಜಿಕ ಕಾರಣಗಳು ಕೇಳ್ತಾನೆ. ಸಾಮಾಜಿಕ ಕಾರಣ. ಸಾಮಾಜಿಕ ಕಾರಣ ಅಂತಂದ್ರೆ ಒಂದನೇದಾಗಿ ಲಾರ್ಡ್ ವಿಲಿಯಂ ಬೆಂಟಿಂಕ್. ಯಾವ ಬೆಂಟಿಂಕ್? ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಧಿಕಾರಕ್ಕೆ ಬಂದ ಕೂಡಲೇ ಏನ್ ಮಾಡ್ದ ಅಂತಂದ್ರ 1828ರಲ್ಲಿ. ಎಷ್ಟರಲ್ರಿ? 1828ರಲ್ಲಿ ಬಾಲ್ಯ ವಿವಾಹ ನಿಷೇಧ ಅಂದ. ಕಾನೂನುಬದ್ಧವಾಗ ಏನಾಗಲಿಲ್ಲ, ಜಾರಿಗೆ ಬರ್ಲಿಲ್ಲ. ಯಾರು ಚಲಾವಣೆಗೆ ತಂದಿದ್ದು? 1828ಕ್ಕ ಬಾಲ್ಯ ವಿವಾಹ ನಿಷೇಧ ಅಂದವ್ರು ಯಾರ್ರಿ? ಅವು ಕಾನೂನಿನ ಪ್ರಕಾರ ಏನಾಗಲಿಲ್ಲ, ಜಾರಿ ಆಗಲಿಲ್ಲ. ಇದೊಂದು ಎಂತ ಕಾರಣ? ಸಾಮಾಜಿಕ ಕಾರಣಕ್ಕೆ ಉದಾಹರಣೆ ಕರೆಕ್ಟ್ ಆಗ್ತದೇನಿಲ್ರಿ? ಎಂತ ವಿವಾಹ. ನೆಕ್ಸ್ಟ್ ಅದಾದ ನಂತರ 1829ರಲ್ಲಿ ಚಲಾವಣೆ ತಂದಿರತ್ತವ ನಿಷೇಧ ಮಾಡಿರ್ತಕ್ಕಂಥ ಸತಿ ಸಹಗಮನ ಅಂದ್ರೆ ಇದನ್ನು ಕಾನೂನಿನ ಪ್ರಕಾರ ಏನಾಗಲಿಲ್ಲ, ಜಾರಿಗೆ ಬರ್ಲಿಲ್ಲ. ರೈಟ್ ರೀ. ನೆಕ್ಸ್ಟ್ ಅದಾದ ನಂತರ ಲಾರ್ಡ್ ಡಾಲ್ ಹೌಸಿ. ಯಾವ ಹೌಸಿ? ಈ ಲಾರ್ಡ್ ಡಾಲ್ ಹೌಸಿ ಏನ್ ಕರೆ ಕೊಟ್ಟ ಅಂದ್ರ ಆತ ಚಲಾವಣೆ ತಂದಿರ್ತಕ್ಕಂಥ ರೈಲು ಸೇವೆ. ಎಂತ ಸೇವೆ? ಒಂದು ರೈಲು ಸೇವೆ, ಇನ್ನೊಂದು ಟೆಲಿಗ್ರಾಫ್. ರೈಟ್ ರೀ. ಯಾವ ಗ್ರಾಫ್? ದಲಿತರನ್ನು ಅದೇ ಬಳಸ್ಬೇಕು, ಬಲಿತರನ್ನು ಅದೇ ಬಳಸ್ಬೇಕಂತೇಳಿ ಭಾರತೀಯರಿಗೆ ಜಗಳ ಹಚ್ಚಿಟ್ಟಿತ್ತ. ಯಾರು? ಲಾರ್ಡ್ ಡಾಲ್ ಹೌಸಿ. ಅದೊಂದು ಎಂತ ಕಾರಣ ಅಂದ್ರ ಪ್ರಬಲರಾಗಿರ್ತಕ್ಕಂಥ ಭಾರತ ಇರ್ತಕ್ಕಂಥ ಬ್ರಾಹ್ಮಣರನ್ನು ಅದೇ ಬಳಕೆ ಮಾಡಬೇಕು, ದಲಿತರನ್ನು ಅದೇ ಬಳಕೆ ಮಾಡಬೇಕು. ಇದನ್ನು ವಿರೋಧಿಸಿದ್ದವ್ರು ಯಾರು? ಉತ್ತರ ಬ್ರಾಹ್ಮಣರು. ಯಾರು ವಿರೋಧಿಸ್ರಿ ಅಂದ್ರ ಹಿಂಗ ಭಾರತೀಯರಿಗೆ ಜಗಳ ಹಚ್ಚುವಂತ ಕೆಲಸ ಮಾಡೋದು ಯಾವ? ಶ್ರೀಮಂತರನ್ನು ಅದೇ ಬಳಕೆ ಮಾಡ್ರಿ, ಬಡವರು ಅದೇ ಬಳಕೆ ಮಾಡ್ರಿ ಅಂತಂದು ಅವನೇ ಯಾರು? ಲಾರ್ಡ್ ಡಾಲ್ ಹೌಸಿ. ರೈಟ್ ರೀ. ಇವೆಲ್ಲ ಎಂತ ಕಾರಣಗಳು? ಬಾಯಿಲ್ ಹೇಳ್ಯಾನ, ಜಾರಿಗೆ ಬಂದಿಲ್ಲ. ಬಾಲ್ಯ ನಿಷೇಧ ಅಂದ, ಕಾನೂನು ಪ್ರಕಾರ ಏನಾಗಲಿಲ್ಲ, ಜಾರಿಗೆ ಬರಲಿಲ್ಲ. ಸತಿ ಸಹಗಮನ ನಿಷೇಧ ಅಂದ, ಕಾನೂನು ಪ್ರಕಾರ ಜಾರಿಗೆ ಬರಲಿಲ್ಲ. ಇವೆಲ್ಲ ಎಂತ ಕಾರಣಗಳು? ಲಾರ್ಡ್ ಡಾಲ್ ಹೌಸಿ ಎಂತ ಸೇವೆ? ರೈಲು ಸೇವೆ ಮತ್ತು ಟೆಲಿಗ್ರಾಫ್ ಸೇವೆ. ದಲಿತರು ಅದೇ ಬಳಕೆ ಮಾಡ್ಬೇಕು, ಬಲಿತರು ಅದೇ ಬಳಕೆ ಮಾಡ್ಬೇಕಂತಂದ. ರೈಟ್ ರೀ. ನೆಕ್ಸ್ಟ್ ಅದಾದ ನಂತರ ಧಾರ್ಮಿಕ ಕಾರಣ. ಸಾಮಾಜಿಕದಾಗ ಇನ್ನೊಂದು ಪಾರ್ಟ್ ಅದ. ಯಾವಾದ್ರಿ? ಧಾರ್ಮಿಕ ಅಂತ ಹೇಳಿ. ಈ ಧಾರ್ಮಿಕ ಕಾರಣ ಅಂತಂದ್ರ ಬ್ರಿಟಿಷರ್. ಯಾರ್ರಿ? ಬ್ರಿಟಿಷರು ಭಾರತದಲ್ಲಿ ಯಾವ ಧರ್ಮ ಪ್ರಚಾರ ಮಾಡ್ಲಕ್ಕ ಅನುಮತಿ ನೀಡಿದ್ರು? ಉತ್ತರ ಕ್ರೈಸ್ತ ಧರ್ಮ. ಯಾವ ಧರ್ಮ ರೀ?
ಈ ಕ್ರೈಸ್ತ ಧರ್ಮ ಪ್ರಚಾರಕ್ಕ ಅನುಮತಿ ನೀಡಿದ ನಂತರ ಕ್ರೈಸ್ತ ಧರ್ಮದ ಮಿಷನರಿಗಳು ಏನು ಸ್ಥಾಪನೆ ಮಾಡಿದ್ರು ಅಂತಾರ ಶಾಲೆ ಮತ್ತು ಕಾಲೇಜುಗಳನ್ನ ಸ್ಥಾಪನೆ ಮಾಡಿದ್ರು. ಏನ್ ಸ್ಥಾಪನೆ ರೀ? ಶಾಲಾ ಮತ್ತು ಕಾಲೇಜು ಸ್ಥಾಪನೆ ಮಾಡ್ತಾರ. ಅವರೇ ಯಾರು? ಕ್ರೈಸ್ತ ಮಿಷನರಿಗಳು. ರೈಟ್ ರೀ. ಅಂದ್ರ ಇವ್ರಿಗೆ ಅವಕಾಶ ಕೊಟ್ಟವರೇ ಯಾರು? ಯಾವಾಗ ಶಾಲಾ ಮತ್ತು ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ರು ಅಲ್ಲಿರ್ತಕ್ಕಂಥ ಶಿಕ್ಷಕರು ಭಾರತೀಯ ಎಲ್ಲಾ ಮಕ್ಕಳಿಗೆ ಏನ್ ಹೇಳ್ಕೊಡ್ತಿದ್ರು ಅಂದ್ರೆ ಕಡ್ಡಾಯವಾಗಿ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಆಗಿರ್ತಕ್ಕಂಥ ಬೈಬಲ ಕಡ್ಡಾಯವಾಗಿ ಪಠಣೆ ಮಾಡ್ಬೇಕು. ನೀವು ಓದಲೇಬೇಕಂದ್ರೆ ಓದಲೇಬೇಕು. ಯಾರು ಹೇಳ್ತಿದ್ರು? ಕ್ರೈಸ್ತ ಧರ್ಮದ ಮಿಷನರಿಗಳು. ರೈಟ್ ರೀ. ಅವ್ರಿಗೆ ಧರ್ಮ ಪ್ರಚಾರಕರು ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೀತಾರೆ? ಅಂದ್ರ ಕಡ್ಡಾಯವಾಗಿ ಏನ್ ಪಠಣೆ ಮಾಡ್ಬೇಕು. ನೆಕ್ಸ್ಟ್ ಇದೇ ಕ್ರೈಸ್ತ ಧರ್ಮದ ಮಿಷನರಿಗಳು ಏನ್ ಮಾಡಿದ್ರು ಅಂತಂದ್ರ ಭಾರತ ಇರ್ತಕ್ಕಂಥ ಹಿಂದೂ ಮತ್ತು ಮುಸ್ಲಿಮರಿಗೆ, ಯಾರ್ಯಾರಿಗ್ರಿ? ಹಿಂದೂ ಮತ್ತು ಮುಸ್ಲಿಮರಿಗೆ ಏನು ಅಂತಂದ್ರ ಹಣದ ಆವೇಶವನ್ನು ತೋರಿಸಿ ಅವ್ರಿಗೆ ಮತಾಂತರಗೊಳ್ಳಲು ಏನ್ ಮಾಡಿದ್ರು ಅಂತ ಒತ್ತಾಯ ಮಾಡ್ತಾರ. ಅವರೇ ಯಾರು? ಬ್ರಿಟಿಷರ್. ಇದೊಂದು ಎಂತ ಕಾರಣ? ಧಾರ್ಮಿಕ ಕಾರಣ. ಇದಾದ ನಂತರ ಆರ್ಥಿಕ ಕಾರಣ. ಎಂತ ಕಾರಣಗಳ್ರಿ? ಈ ಆರ್ಥಿಕ ಕಾರಣ ನೋಡಿದಾಗ ಒಂದನೇದಾಗಿ ಇಂಗ್ಲೆಂಡ್ ನಲ್ಲಿ ಯಾವ ಕೈಗಾರಿಕೆ ಸ್ಟಾರ್ಟ್ ಆಯಿತು ಅಂತಾರೆ? ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಸ್ಟಾರ್ಟ್ ಆಯ್ತು. ಎಲ್ಲಿ? ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ. ಈ ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಸ್ಟಾರ್ಟ್ ಆದ ಕಾರಣಕ್ಕಾಗಿ ಭಾರತದಲ್ಲಿ ಎಂತ ಕೈಗಾರಿಕೆಗಳು ನಶಿಸಿ ಹೋದ? ಗುಡಿ ಕೈಗಾರಿಕೆಗಳು. ಯಾವ ಕೈಗಾರಿಕೆಗಳ್ರಿ? ನೆಕ್ಸ್ಟ್ ಭಾರತ ಇರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡ್ಗೆ ಹೋಗಿ ಪಕ್ಕಾ ಮಾಡ್ಕೊಂಡು ನಮಗೆ ಡಬಲ್ ರೇಟ್ನ ಮಾರೋರು ಯಾರು? ಬ್ರಿಟಿಷರ್. ರೈಟ್ ರೀ. ಎಂತ ಕ್ರಾಂತಿಯಿಂದಾಗಿ? ಇಂಗ್ಲೆಂಡಿನ ಕೈಗಾರಿಕೆ ಕ್ರಾಂತಿಯಲ್ಲಿ ಭಾರತ ಇರ್ತಕ್ಕಂಥ ಎಂತ ಕೈಗಾರಿಕೆ ನಶಿಸಿ ಹೋದು? ಗುಡಿ ಕೈಗಾರಿಕೆ ಅಂದ್ರೆ ಗೊತ್ತಾಗ್ತದ್ರಿ? ಬಟ್ಟೆ ಹೊಲಿ ಅದು ಮತ್ತ ನೇಕಾರಿತನ. ನೆಕ್ಸ್ಟ್ ಅದನ್ನು ಬಿಟ್ಟಿರೋತಂದ್ರ ಮರ ಮಾಡೋದು, ಬುಟ್ಟಿ. ಇವೇ ಗುಡಿ ಕೈಗಾರಿಕೆಗಳ್ರಿ. ಗೊತ್ತಿಲ್ರಿ ನಿಮ್ಗ? ಗೊತ್ತ ಅಂದ್ರೆ ಹೇಳಲ್ಲ ನೀವು ಅಟ್ಟೆ. ಭಾರತದಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಎಲ್ಲಿಗೆ ಒಯ್ಯೋರು? ಇಂಗ್ಲೆಂಡ್ಗೆ ಹೋಗಿ ಏನ್ ಮಾಡ್ಕೊಂಬರೋರು? ಪಕ್ಕಾ ಮಾಡ್ಕೊಂಬರೋರು. ಇಲ್ಲಿ 5 ರೂಪಾಯಿ ತಗೊಂಡು ಅಲ್ಲಿಗೆ ಒಯ್ದು ಪಕ್ಕಾ ಮಾಡ್ಕೊಂಡು ಇಲ್ಲಿ ತಂದು 20 ರೂಪಾಯಿ ಮಾರೋ. 15 ರೂಪಾಯಿ ಲಾಭ ಆತಿತ್ತು ಅವ್ರಿಗೆ. ಏಟ್ ಲಾಭ ರೀ? ನೆಕ್ಸ್ಟ್ ಇಲ್ಲಿ ಭಾರತದಲ್ಲಿ ತಯಾರಾಗಿರ್ತಕ್ಕಂಥ ಗುಡಿ ಕೈಗಾರಿಕೆಗಳು ಇಂಗ್ಲೆಂಡ್ನಾಗ ಏನಾದ್ರು ಮಾರಾಟ ಮಾಡಕ್ ಹೋಗಿ ಹೆಚ್ಚಿನ ತೆರಿಗೆ ಹೇರ್ತಿದ್ರು. ಬಾಳ ಕಳ್ರಿ ಇವ್ರು. ಯಾರ್ರಿ? ಒಬ್ಬ ಇತಿಹಾಸಕಾರ ಹೇಳ್ತಾನ. ಅವನೇ ಯಾರು ಅಂತಾರೆ? ಈಶ್ವರಿ ಪ್ರಸಾದ್ ಅಂತ ಹೇಳಿ. ಯಾವ ಪ್ರಸಾದ್? ಈ ಈಶ್ವರಿ ಪ್ರಸಾದ ಇದನ್ನು ಕುರಿತು ಒಂದು ಹೇಳಿಕೆಯನ್ನು ಕೊಟ್ಟ. ಆರ್ಥಿಕ ಕಾರಣಕ್ಕೆ. ರೈಟ್ ರೀ. ಭಾರತ ಏನು ಅಂತಂದ್ರ ಭಾರತ ಇಲ್ಲಿನ ಮೇವು ತಿಂದು ಇಂಗ್ಲೆಂಡಿಗೆ ಹಾಲು ಕೊಡುವ ಹಸುವಾಗ್ಯದ ಅಂತ ಹೇಳ್ತಾನವ. ಖರೆ ಹೇಳ್ಯಾನವ ಪಾಪ. ಯಾರ್ರಿ? ಭಾರತ ಇಲ್ಲಿನ ಮೇವು ತಿಂದು ಇಂಗ್ಲೆಂಡಿಗೆ ಹಾಲು ಕೊಡುವ ಹಸು ಆಯ್ತು. ಖರೆ ಅದ? ಯಾರು ಹೇಳ್ಯಾರ್ರಿ? ನೆಕ್ಸ್ಟ್ ಇದು ಎಂತ ಕಾರಣ? ಆರ್ಥಿಕ ಕಾರಣ. ಇದಾದ ನಂತರ ಸೈನಿಕ ಕಾರಣ ಒಂದದ. ಸೈನಿಕ ಕಾರಣ ಏನು ಅಂತಂದ್ರ ಭಾರತೀಯರು ಸುಮಾರು 2,44,000 ಜನ ಭಾರತೀಯರಿದ್ರು. ಯಾರಂತಕ್ಕ? ಕೇವಲ 20,000 ಸೈನಿಕರು ಮಾತ್ರ ಬ್ರಿಟಿಷರು. ಭಾರತೀಯರ ಜನರು 2,44,000 ಭಾರತೀಯ ಸೈನಿಕರು. ರೈಟ್ ರೀ. ನೆಕ್ಸ್ಟ್ ಭಾರತೀಯರಿಗೆ ಸಂಬಳ ಎಷ್ಟು ಕೊಡ್ತಿದ್ರು ಅಂತಾರ? ಬ್ರಿಟಿಷ್ ಅಧಿಕಾರಿಗಳು ಇರ್ತಕ್ಕಂಥ 1/8 16,000 ಪಗಾರ ಇತ್ತು ಅಂತಂದ್ರ 1/8 2,000 ಪಗಾರ ಬೀಳ್ತಿತ್ತು. ಎಷ್ಟು ಸಾವಿರ? 2,000. 16,000 ಅವ್ರು ತಗೊಂಡ್ರೆ 2,000 ಕೊಡ್ತಿದ್ರು ಇವ್ರಿಗೆ. ರೈಟಾ? 1/8 ಪಗಾರ. ನೆಕ್ಸ್ಟ್ ಭಾರತೀಯರಿಗೆ ಏನು ಕೆಳಮಟ್ಟದ ಹುದ್ದೆಗಳನ್ನು ನೀಡ್ತಿದ್ರು. ಎಂತ ಹುದ್ದೆಗಳ್ರಿ? ನೆಕ್ಸ್ಟ್ ಉನ್ನತವಾದ ಹುದ್ದೆಗಳನ್ನು ಯಾರು ಇಟ್ಟುಕೊಳ್ತಿದ್ರು? ನೆಕ್ಸ್ಟ್ ಭಾರತೀಯರಿಗೆ ಸುಬೇದಾರ್ ಹುದ್ದೆ ಮಾತ್ರ ನೀಡ್ತಿದ್ರು. ಯಾವ ಹುದ್ದೆ? ಸುಬೇದಾರ್ ಹುದ್ದೆನೇ ಲಾಸ್ಟ್ ಆಗಿತ್ತು ಭಾರತೀಯರಿಗೆ. ರೈಟ್ ರೀ. ಅತಿ ಹೈಯೆಸ್ಟ್ ಜನಸಂಖ್ಯೆಯಲ್ಲಿ ಯಾರಿದ್ರು? ಭಾರತೀಯರು ಇರ್ತಾರೆ. ಕೇವಲ 20,000 ಸೈನಿಕರು ಬ್ರಿಟಿಷರಾಗಿರ್ತಾರೆ. ಅವರ ಸಂಬಳಕ್ಕಿಂತ ಎಷ್ಟು ಭಾಗ? 1/8. ಉನ್ನತವಾದ ಹುದ್ದೆ ಬ್ರಿಟಿಷರು, ಕೆಳಮಟ್ಟದ ಹುದ್ದೆ ಭಾರತೀಯರು. ನೆಕ್ಸ್ಟ್ ಯಾವ ಹುದ್ದೆ ಲಾಸ್ಟ್ ಭಾರತೀಯರಿಗೆ? ಸುಬೇದಾರ್. ಇದೊಂದು ಎಂತ ಕಾರಣ?
ಸೈನಿಕ ಕಾರಣ. ಇದಾದ ನಂತರ ನೆಕ್ಸ್ಟ್ ಲಾಸ್ಟ್ ತತ್ಕ್ಷಣದ ಕಾರಣ. ಇದು ಇಂಪಾರ್ಟೆಂಟ್. ತತ್ಕ್ಷಣದ ಕಾರಣ ಅಂತ ಹೇಳಿ ಬರ್ತದೆ, ರೈಟ್ ರೀ. ಈ ತತ್ಕ್ಷಣದ ಕಾರಣ ನೋಡಿದಾಗ 1857 ಮತ್ತು 1757 ಎಷ್ಟು ಶತಮಾನ ಆಗಿತ್ತು? 1757 ಯಾವ ದಂಗೆ ಆಗ್ಯದ ಹೇಳ್ರಿ? ಯಾವ ಕದನ ರೀ? ಪ್ಲಾಸಿ ಕದನ. ಯಾವ ಕದನ? ನೆಕ್ಸ್ಟ್ 1858 ಅಥವಾ 57 ಎಷ್ಟು ಶತಮಾನ ಆಯ್ತು? ಒಂದು ಶತಮಾನದ ಸವಿ ನೆನಪಿಗಾಗಿ ಬ್ರಿಟಿಷರ್ ಏನ್ ಚಲಾವಣೆಗೆ ತಂದ್ರು ಅಂತಂದ್ರ ಎನ್ಫೀಲ್ಡ್ ಗನ್ಗಳನ್ನು ಚಲಾವಣೆಗೆ ತಂದರು, ರೈಟ್ ರೀ. ಯಾವುದರ ಸವಿ ನೆನಪಿಗಾಗಿ? ಪ್ಲಾಸಿ ಕದನದ ಸವಿ ನೆನಪಿಗಾಗಿ ಬ್ರಿಟಿಷ್ ಸೈನ್ಯದಲ್ಲಿ ಎಂತ ವಸ್ತುಗಳನ್ನು ಚಲಾವಣೆಗೆ ತಂದ್ರು ಕೇಳಿದ್ರ ಎನ್ಫೀಲ್ಡ್. ಯಾವ ಫೀಲ್ಡ್ ರೀ? ಈ ಎನ್ಫೀಲ್ಡ್ ಬಂದೂಕುಗಳನ್ನು ಚಲಾವಣೆಗೆ ತಂದ್ರು. ಆ ಎನ್ಫೀಲ್ಡ್ ಬಂದೂಕುಗಳನ್ನು ಲೋಡ್ ಮಾಡಬೇಕಾಯಿತು ಅಂತಂದ್ರೆ ಇದರ ತುಪಾಕಿಗಳು ಅಥವಾ ತೋಟಗಳು ಅಂತ ಹೇಳಿ ನೋಡ್ರಿ, ಅದರ ತುಪಾಕಿಗಳನ್ನು ಎದರ್ಲಿಂದ ತಯಾರಿಸಿದ್ರು ಅಂತಂದ್ರೆ ಒಂದು ಹಂದಿ, ಇನ್ನೊಂದು ಹಸು, ರೈಟ್ ರೀ. ಹಂದಿ ಮತ್ತು ಹಸುವಿನ ಕೊಬ್ಬುಗಳನ್ನ ಬಳಕೆ ಮಾಡಿ ಆ ತುಪಾಕಿಗಳನ್ನ ರೆಡಿ ಮಾಡಿದ್ರು. ಈ ಎನ್ಫೀಲ್ಡ್ ಗನ್ಗಳನ್ನು ಲೋಡ್ ಮಾಡಿ ಶೂಟ್ ಮಾಡ್ಬೇಕಾಯ್ತು, ಆ ತುಪಾಕಿಗಳನ್ನು ಬಾಯಿಲಿಂದ ಹರಿದು ಲೋಡ್ ಮಾಡ್ಬೇಕಾಗಿತ್ತು, ರೈಟ್ ರೀ. ಅಸೆಯಿಂದ ಈ ವಿಷಯ ಯಾರಿಗ್ ಗೊತ್ತಾಯ್ತು ಅಂತಂದ್ರ ಆ ಬ್ರಿಟಿಷರ್ ಅಂತಕ್ಕಿರ್ತಕ್ಕಂಥ ಬ್ರಾಹ್ಮಣ ಸೈನಿಕರಿಗೆ ಗೊತ್ತಾಯ್ತು. ಯಾವ ಸೈನಿಕರಿಗೆ? ಆ ಬ್ರಾಹ್ಮಣ ಸೈನಿಕನೇ ಯಾರು ಅಂತಂದ್ರ ಮಂಗಲ್ ಪಾಂಡೆ. ಯಾವ ಪಾಂಡೆ? ಬ್ರಿಟಿಷರು ಚಲಾವಣೆಗೆ ತಂದಿರ್ತಕ್ಕಂಥ ಎನ್ಫೀಲ್ಡ್ ಗನ್ಗಳನ್ನು ಮುಟ್ಟಲು ನಿರಾಕರಿಸ್ತಾನ. ಮುಟ್ಟಲ ನಾವು ಜೀವನೇ ಹೋಗಲಕ್ಕ ಏನ್ ಮಾಡಲ್ಲ, ಮುಟ್ಟಲ್ಲ. ಮುಟ್ಟು ಅಂದ್ರು ವಲ್ಲ, ಮತ್ ಮುಟ್ಟಂದ್ರು ವಲ್ಲ ಅಂದವ. ಯಾರು ವಲ್ಲ ಅಂದ್ರು? ಅಂದ್ರ ಎನ್ಫೀಲ್ಡ್ ಗನ್ಗಳ ತುಪಾಕಿಗಳನ್ನ ಎದರಿಂದ ಮಾಡೋದಾಗಿತ್ತು? ಹಂದಿ ಮತ್ತು ಹಸು, ರೈಟ್ ರೀ. ಹಸು ಇದು ಭಾರತದಲ್ಲಿರ್ತಕ್ಕಂಥ ಹಿಂದೂ ಧರ್ಮದವರಿಗೆ ಪವಿತ್ರವಾದ ಪ್ರಾಣಿಯಾಗಿತ್ತು. ಯಾವುದು? ಹಸು. ಹಂದಿ ಇದು ಯಾರಿಗೆ ವಿರೋಧಿ ಅಂತಂದ್ರ ಮುಸ್ಲಿಮರಿಗೆ ವಿರೋಧಿ, ರೈಟ್ ರೀ. ಮುಸ್ಲಿಂ ಸೈನಿಕರು ಇದ್ರು, ಅವ್ರು ಇದನ್ನು ವಿರೋಧಿಸರು, ರೈಟ್ ರೀ. ಮತ್ತೆ ಯಾವ ಧರ್ಮದವರು ವಿರೋಧಿಸರು? ಅಂದ್ರ ಹಂದಿ ಮತ್ತು ಹಸುವಿನ ಕೊಬ್ಬುಗಳನ್ನು ಸವರಲಾಗಿದೆ ಆ ತುಪಾಕಿಗಳ ಅಂತೇಳಿ ವದಂತಿಯನ್ನು ಹಬ್ಬಿರ್ತದ, ರೈಟ್ ರೀ. ವದಂತಿ ಅಂದ್ರೆ ಗೊತ್ತಾಯ್ತ್ರಿ? ಪ್ರಚಾರ ಮಾಡಿರ್ತಾರ. ಏನಾದ್ರು ತಪ್ಪು ಮಾಡ್ರಿ ಹೆಂಗ ಎಬ್ಸಲ್ರಿ ಅದಕ್ಕೆ ವದಂತಿ ಅಂತ ಹೇಳಿ ಕರೀತಾರ, ರೈಟ್ ರೀ. ಅಂದ್ರ ಇದು ಎಂತ ಕಾರಣ? 1757 ಯಾವ ಕದನದಿಂದಾಗಿ? ಪ್ಲಾಸಿ ಕದನದಿಂದಾಗಿ. 1857 ಏನ್ ಚಲಾವಣೆ ಬಂದು? ಎನ್ಫೀಲ್ಡ್ ಬಂದೂಕುಗಳ ತುಪಾಕಿ ಅದರಿಂದ ಮಾಡಲಾಗಿತ್ತು. ಹಂದಿ ಮತ್ತು ಹಸು ಕೊಬ್ಬನ್ನು ಸವರಿದ ವಿಷಯ ಯಾರಿಗ್ ಗೊತ್ತಾಯಿತು? ಮಂಗಲ್ ಪಾಂಡೆ. ಯಾವ ಕುಲದಲ್ಲಿ ಜನ್ಮ ತಾಳಿದ್ದ? ಬ್ರಾಹ್ಮಣ ಕುಲ. ಯಾವ ಕುಲ ರೀ? ಬ್ರಿಟಿಷ್ ಸೈನ್ಯದಲ್ಲಿ ಇದ್ದಂದ್ರೆ ಪೂಜಾ ಪಾಠ ಅದ್ಭುತ ಮಾಡ್ತಿದ್ ಕ್ಯಾಂಡಿಡೇಟ್ ಅದು. ಯಾರು? ಮಂಗಲ್ ಪಾಂಡೆಗೆ ಈ ವಿಷಯನ ತಿಳಿದಾದ ನಂತರ ಎನ್ಫೀಲ್ಡ್ ಗನ್ಗಳನ್ನು ಮುಟ್ಟಲು ಯಾರು ನಿರಾಕರಿಸರು? ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ದಂಗೆ ಎದ್ದವನೇ ಮಂಗಲ್ ಪಾಂಡೆ. ಯಾವ ಪಾಂಡೆ ರೀ? ಇಷ್ಟು ಎಲ್ಲ ಎಂತ ಕಾರಣಗಳು ಹೇಳ್ರಿ. ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಪ್ರಮುಖ ಕಾರಣಗಳ ಸಂಖ್ಯೆ 5 ಅದ. 5ರಾಗ ಒಂದನೇದ್ರಿ ಒಂದು ರಾಜಕೀಯ, ನೆಕ್ಸ್ಟ್ ಸಾಮಾಜಿಕ ಧಾರ್ಮಿಕ ಕಾರಣ, ನೆಕ್ಸ್ಟ್ ಆರ್ಥಿಕ, ನೆಕ್ಸ್ಟ್ ಸೈನಿಕ, ನೆಕ್ಸ್ಟ್ ತತ್ಕ್ಷಣದ ಕಾರಣ. ಮುಂದೆ GPSR ಬರೆಯರಿದ್ರಿಲ್ಲ, ಹಿಂಗೆ ಕೇಳ್ತಾ ನೋಡ್ರಿ. 1857 ಸ್ವತಂತ್ರ ಸಂಗ್ರಾಮದ ಪ್ರಮುಖ ಲಕ್ಷಣ ಅಥವಾ ಕಾರಣಗಳನ್ನು ತಿಳಿಸಿರಿ. ಬರೀರಪ್ಪ 3 ಪೇಜ್. ಹಿಂಗೆ ಕೇಳ್ತಾನ, ಇವೇ ಕೇಳ್ತಾನ. ಈಗ ಹೇಳ್ತೀನಿ ನಾ, ರೈಟ್ ರೀ. ಹಿಂಗೆ ಕೇಳ್ತಾನವ. ಆಯ್ತು ಬರೆಯಲ್ಲ. ಭಾರತ ಪ್ರಥಮ ಸ್ವತಂತ್ರ ಸಂಘ, ಬ್ರಿಟಿಷ್ ವೈಸರಾಯ್ ಅದು ಗವರ್ನರ್ ಕ್ಯಾನಿಂಗ್. ಇದು ಬ್ರಿಟಿಷರ್ ಏನಂತ ಕರೆದವ್ರು? ಸಿಪಾಯಿದಂಗೆ. ಭಾರತ ಪ್ರಥಮ ಸ್ವತಂತ್ರ ಸಂಘ ಪುಸ್ತಕ ಬರೋ ಯಾರು? 5 ಪ್ರಮುಖ: ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸೈನಿಕ, ತತ್ಕ್ಷಣ. ಫಸ್ಟ್ ರಾಜಕೀಯ ದುಂಡ್ಗ ಬರೆಯತ್ ಹುಚ್ಚಾಗದು ಕ್ಯಾಂಡಿಡೇಟ್ ಪೇಪರ್ ಚೆಕ್ ಮಾಡೋದು. ಎಷ್ಟು ಅದ್ಭುತ ಬರ್ದಾರ ಖುಷಿಗೊಂಡು 5 ಕೊಡಲ್ಲ 6 ಕೊಡ್ಬೇಕಮ್ಮ. ಭಾಳ ಚಲೋ ಅದ ರೀ, ತಿಳ್ಕೊಬೇಕಾಯ್ತು, ಬರಿಬೇಕು. ಹಿಂಗ ಕೊಟ್ರೆ ದುನಿಯಾದ ಬರೀತ್ರಿ ನೀವು. ಇಷ್ಟೆಲ್ಲ ಇಟ್ಟೇ ಗೊತ್ತಿತ್ತು ಅದನ್ನ ಬರೆಯಲ್ರಿ. ಸಾಮಾಜಿಕ ರಾಜಕೀಯ ಕಾರಣ, ರೈಟ್. ಲಾರ್ಡ್ ವೆಲ್ಲಸ್ ಎಲ್ಲನೂ ಸೇರ್ಸೋದ್ರ. ಲಾರ್ಡ್ ವೆಲ್ಲಸ್ ಅಧಿಕಾರಕ್ಕೆ ಬಂದ ಕೂಡಲೇ ಸಹಾಯಕ ಸೇನಾಪಡೆ ಚಲಾವಣೆ ತಂದ 1790 ಮೊದಲ ವರ್ಷ ಪಡಿಸ್ಕೊಂಡು ಸತಾರ, ಅದ್ರದೆಲ್ಲ ಬರೀ ಸತಾರ. ನೆಕ್ಸ್ಟ್ ಸತಾರ ಅಲ್ರಿ, ಹೈದರಾಬಾದ್ ನ ನಿಜಾಮ್. ನೆಕ್ಸ್ಟ್
1798ರಲ್ಲಿ ಯಾರು ಮುಟ್ಟಲು ನಿರಾಕರಿಸಿದ್ರು? ಟಿಪ್ಪು ಸುಲ್ತಾನ್. ನಿರಾಕರಿಸ ಕಾರಣಕ್ಕೆ 1799 4ನೇ ಆಂಗ್ಲ ಮೈಸೂರಲ್ಲಿ ಡಿಲೀಟ್ ಮಾಡಿ ತೆಗೆದು ಗೊಳ್ಳನಗಳು ಬರೆಯೋದು ಉತ್ಸಾಹಬೇಕದು ಕ್ಯಾಂಡಿಡೇಟ ಗೊಳ್ಳಲ್ಲದು ಪ್ಯೂರ್ ಅದ ಗೊಳ್ಳ ಅಂದ್ರೆ ಹೂ ಅಂತ ನೋಡ್ರಿ. ಇಟ್ಟ ಕೇಳ್ತಾನ್ರಿ ಎಕ್ಸಾಮ್ಕ. ಇಲ್ಲಿ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ತತ್ಕ್ಷಣದ ಕಾರಣ ಯಾವುದು? ಎನ್ಫೀಲ್ಡ್ ಗಾನಗಳು. ಇಟ್ಟು ಹಿಂಗ್ ಒಂದ್ ಅಂಕ ಇದು. ಭಾರತ ಪ್ರಥಮ ಸ್ವತಂತ್ರ ಸಂಘ ಪ್ರಮುಖ ಲಕ್ಷಣಗಳನ್ನು ಬರೆಯರಿ. ಹಿಂಗ್ ಚಂದಗ ಬರೆಯಾವ ಇಟ್ಟೆ ಅದ ಅಲ್ಲಿನದ ರೀ. ಒಂದ್ ಎಂತ ಕಾರಣ ರೀ? ರಾಜಕೀಯ ಏನೇನು ಕಾರಣಗಳಾದ? ಲಾಲ್ ವಿಲ್ಲೆಸ್ಲಿ ಚಲಾವಣೆ ತಂದ ಸಹಾಯಕ ಸೇನಾ ಪದ್ಧತಿ. ಇನ್ನೊಂದು ಯಾವ್ದ್ರಿ? ಲಾರ್ಡ್ ಡಲ್ಹೌಸಿ ಚಲಾವಣೆ ತಂದ ದತ್ತು ಮಕ್ಕಳಿಗೆ ಹಾಕಿಲ್ಲ. ಇವೆಲ್ಲ ಎಂತ ಕಾರಣಗಳು? ನೆಕ್ಸ್ಟ್ ರಾಜಕೀಯ ಆದ ನಂತರ ಸಾಮಾಜಿಕ ಕಾರಣ, ಸಮಾಜದಲ್ಲಿ ಇರ್ತಕ್ಕಂಥ ಎಂತ ವ್ಯವಸ್ಥೆ? ಬಾಲ್ಯ ನಿಷೇಧ ಅಂದ ಕಾನೂನಿನ ಪ್ರಕಾರ ಜಾರಿ ಬರ್ಲಿ. ಏನ್ ಮಾಡ್ಲಿಲ್ರಿ? ಜಾರಿ ಬರ್ಲಿ. ನೆಕ್ಸ್ಟ್ 1829 ಯಾವ ಪದ್ಧತಿ ನಿಷೇಧ? ಇದನ್ನು ಕಾನೂನಿನ ಪ್ರಕಾರ ಲಾರ್ಡ್ ಡಲ್ಹೌಸಿ ಜಾರಿ ತಂದಿರ್ತಕ್ಕಂಥ ರೈಲು ಸೇವೆ ಮತ್ತು ಬಲಿತರು ಒಂದೇ ಬಳಕೆ ಮಾಡ್ಬೇಕಂತ ಹೇಳೋದು. ರೈಟ್ರಿ ಇದೆಂತ ಕಾರಣ? ನೆಕ್ಸ್ಟ್ ಧಾರ್ಮಿಕ ಕಾರಣಕ್ಕೆ ಅದರ ಬ್ರಿಟಿಷರು ಯಾವ ಧರ್ಮ ಪ್ರಚಾರ ಮಾಡಲು? ಕ್ರೈಸ್ತ ಧರ್ಮ ಪ್ರಚಾರ ಮಾಡಲು ಕ್ರೈಸ್ತ ಮಿಷನರಿಗಳು ಬಿಟ್ಟಾದ ಕೂಡಲೇ ಅವರು ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ ನಂತರ ಅಲ್ಲಿ ಹೋರ್ತಕ್ಕಂಥ ಮಕ್ಕಳಿಗೆ ಕಡ್ಡಾಯವಾಗಿ ಏನ್ ಓದ್ಬೇಕು? ಬೈಬಲ್ ಪಠಣೆ ಮಾಡಬೇಕಂದ್ರೆ ಮಾಡಬೇಕು. ರೈಟ್ರಿ. ನೆಕ್ಸ್ಟ್ ಹಿಂದೂ ಮತ್ತು ಮುಸ್ಲಿಮರಿಗೆ ಹಣದ ಆವೇಶನ ತೋರಿಸಿ ಮತಾಂತರಗೊಳ್ಳಲು ಪ್ರಯತ್ನ ಪಡ್ತಾರೆ. ರೈಟ್ರಿ. ಇದು ಒಂದು ಎಂತ ಕಾರಣ? ನೆಕ್ಸ್ಟ್ ಅದಾದ ನಂತರ ಆರ್ಥಿಕ ಕಾರಣ. ಇಂಗ್ಲೆಂಡ್ ನಲ್ಲಿ ಯಾವ ಕೈಗಾರಿಕೆ? ಇಂಗ್ಲೆಂಡ್ ನಲ್ಲಿ ಕೈಗಾರಿಕೆ ಕ್ರಾಂತಿ ಸ್ಟಾರ್ಟ್ ಆಯ್ತು. ಭಾರತಕ್ಕಂತ ಗುಡಿ ಕೈಗಾರಿಕೆಗಳು ಏನಾದ್ರಿ? ನಶಿಸೋದು. ಈಶ್ವರಿ ಪ್ರಸಾದ್ ಏನ್ ಹೇಳಿದ್ರು? ಭಾರತ ಇಲ್ಲಿನ ಮೇವು ತಿಂದು ಇಂಗ್ಲೆಂಡ್ಗೆ ಹಾಲು ಕೊಡುವ ಹಸು. ಭಾರಿ ಕೇಳ ನೋಡ್ರಿ ಪಾಪ. ಯಾರ್ರಿ? ಈಶ್ವರಿ ಪ್ರಸಾದ್. ಇಲ್ಲಿನ ಆಕಳು ಇಲ್ಲಿನ ಮೇವು ಎಲ್ಲಾ ತಿಂದು ಹಾಲಿಲ್ ಕೊಡೋದು. ನೋಡ್ರಿ ನಮ್ದೇ ಕಚ್ಚವ ಅವ್ರ ಪಕ್ಕ ಮಾಡ್ಕೊಂಬಂದ್ ಲಾಭ ತೊಂಬರ ಅವ್ರು. ರೈಟ್ರಿ. ನೆಕ್ಸ್ಟ್ ಅದಾದ ನಂತರ ಸೈನಿಕ ಕಾರಣ. ಎಷ್ಟು ಲಕ್ಷ ಇದ್ದರಿ? 2,44,000. ಅವ್ರು ಬರೀ ಜನ. ಎಷ್ಟು ಸಂಬಳ ಕೊಡೋರು? 1/8. ಉನ್ನತವಾದ ಹುದ್ದೆ ಅವ್ರಿಗೆ. ಕೆಳಮಟ್ಟದ ಹುದ್ದೆ ಭಾರತೀಯ ಯಾವ ಹುದ್ದೆ ಲಾಸ್ಟ್ ಆಗಿತ್ತು? ಸುಬೇದಾರ್ ಹುದ್ದೆ ಲಾಸ್ಟ್ ಆಗಿತ್ತು. ನೆಕ್ಸ್ಟ್ 5ನೇ ಕಾರಣ ರೀ ತತ್ಕ್ಷಣದ ಕಾರಣ. 1757 ಯಾವ ಕದನ? ಪ್ಲಾಸಿ ಕದನಕ. ಇಲ್ಲಿ ಎಷ್ಟು ಶತಮಾನ? 1 ಶತಮಾನ ಸವಿ ನೆನಪಿಗಾಗಿ ಏನ್ ಚಲಾವಣೆ? ಎನ್ಫೀಲ್ಡ್ ಬಂದೂಕುಗಳನ್ನು ಲೋಡ್ ಮಾಡ್ಬೇಕಾದ್ರೆ ತುಪಾಕಿಗಳ ಹಲ್ಲಿನಿಂದ ಕಡಿಬೇಕಾಗಿತ್ತು. ರೈಟ್ರಿ. ಅದನ್ನು ಇದು ಏನೇನು ಬಳಕೆ ಮಾಡಿರೋ ಗೊತ್ತಾಯ್ತು. ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಲಾಗಿದೆ ವಿಷಯ ಅಂದ್ರೆ ಯಾರಿಗೆ ಗೊತ್ತಾಯ್ತು? ಮೊದಲಿಗೆ ಮಂಗಲ್ ಪಾಂಡೆ. ಆ ಎನ್ಫೀಲ್ಡ್ ಗನ್ಗಳನ್ನು ಮುಟ್ಟಲು ಮೊದಲಿಗೆ ನಿರಾಕರಿಸೋನೆ ಮಂಗಲ್ ಪಾಂಡೆ. ಈ ಚಳವಳಿಯನ್ನು ಪ್ರಚಾರಗೊಳಿಸಲು ಕೆಂಪು ತಾವರೆ ಹೂವನ್ನು ಬಳಕೆ ಮಾಡಲಾಯಿತು. ಯಾವ ತಾವರೆ? ಎಲ್ಲಾದ್ರೂ ಬ್ರಿಟಿಷರ ವಿರುದ್ಧ ಭಾರತೀಯರ ದಂಗೆ ಎದ್ರು ಅಂತಂದ್ರ ಕೆಂಪು ತಾವರೆ ಹೂವನ್ನು ಇಟ್ಟು ಟಿಫನ್ ಡಬ್ಬದಾಗ ಅಡಿ ಕಳಿಸಿದ್ರು ಊಟ ಪಾಪರಿ. ಮತ್ತ ಗೋಧಿ ಹಿಟ್ಟಿನ ಒಂದ್ ದಿನ ಈ ಗೋಧಿ ಹಿಟ್ಟಿನ ಚಪಾತಿಗಳು ಸಿಗ್ತಾವ ಬ್ರಿಟಿಷರಿಗೆ. ಇದು ಬಾಮದ ಅಂತೇಳಿ ಇಂಗ್ಲೆಂಡಿಗೆ ಹೋಯ್ತಾವ ಸಂಶೋಧನೆ ಮಾಡ್ಲಾಕ್. ಬ್ರಿಟಿಷರು ಬಾಳ ಹುಚ್ಚಿದ್ವು. ಗೋಧಿ ಹಿಟ್ಟಿನ ಚಪಾತಿ ಒಯ್ದವ್ರಿ ಇಂಗ್ಲೆಂಡಿಗೆ. ಆ ಚಪಾತಿ ಒಬ್ಬನಿ ನೇಮಕ ಮಾಡ್ದ ಅವ. ಇಲ್ಲಿ ಯಾವ ಡಮ್ಮ ಹತ್ತೇಳಿ ಅವನು ಒಳಗ ಡಮ್ಮ ಅಂತದ ಗೋಧಿ ಹಿಟ್ಟಿನ ಚಪಾತಿ ಅದ. ಬಾಳ ಅನ್ಸ್ತೇವ ಬ್ರಿಟಿಷ್. ರೈಟ್ರಿ. ಇದು ಎಂತ ಕಾರಣ ರೀ? ತಕ್ಷಣ ಮೊದಲು ದಂಗೆ ಎದ್ದವನೇ ಮಂಗಲ್ ಪಾಂಡೆ. ನಾಳೆ ಹೇಳಂಬ್ರಿ ಗೊತ್ತಿಟ್ಟೆ ಸಾಕು. ಇಟ್ ಗೊತ್ತಾಯ್ತಲ್ರಿ? ನಾಳೆ ಮತ್ ಇದು ಹಿಂಗ್ ರಿಪೀಟ್ ಮಾಡಿ ಮತ್ತದು ಹೇಳಮ್. ರೈಟ್ರಿ.